ಈ ವೇದಿಕೆ ಮೇಲೆ ಅಲಂಕರಿಸಿದಂಥ ಸರಳ ಸಾತ್ವಿಕ ಸಾಕಾರ ಮೂರ್ತಿಗಳು, ಮಾತೃಸ್ವರೂಪಿಗಳು, ಮೃದು ವಚನವೇ ಸಕಲ ಜಪಂಗಳೇ ಎಂಬ ತತ್ವದಲ್ಲಿ ನಡೆದು ತೋರಿಸಿದಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪ್ರಭು ಮಹಾಸ್ವಾಮಿಗಳವರ ಅಡದವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆಯ ಮೇಲೆ ನಿಮಗೆಲ್ಲರಿಗೂ ದಾಸೋಹದ ಶಿಖರ ಎಂದೇ ಹೆಸರನ್ನು ಪಡೆದಂಥ ಅರಳಗುಂಡಿಯನ್ನು ಬಿಟ್ಟು ಕಲಬುರಗಿಯನ್ನು ಸೇರಿ ಕಲಬುರಗಿಯ ಶರಣಬಸವೇಶ್ವರನ್ನು ಹೆಸರನ್ನು ಪಡೆದಂಥ ಶರಣಬಸವೇಶ್ವರರ ಜೀವನ ಚರಿತ್ರೆಯನ್ನು ತಮ್ಮೆಲ್ಲರಿಗೂ ಉಣಬಡಿಸಲಿಕ್ಕೆ ಆಗಮಿಸಿ ತಮ್ಮೆಲ್ಲರಿಗೂ ಉಣಬಡಿಸುತ್ತಿರುವ ಖ್ಯಾತ ಶಾಸ್ತ್ರಿಗಳಾದಂಥ ವಿಶ್ವನಾಥ್ ಶಾಸ್ತ್ರಿಗಳವರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ, ಹಾಗೂ ನಾದ ಸುನಾದಗಳ ಸಂಗೀತದ ಮೂಲಕ ತಮ್ಮೆಲ್ಲರಿಗೂ ಇಂಪನ್ನು ನೀಡುತ್ತಿರುವ ಗವಾಯಿಗಳವರಿಗೂ ತಬ್ಲಾಜಿ ಅವರಿಗೂ, ಈ ವೇದಿಕೆ ಮೇಲೆ ಉಪಸ್ಥಿತಿರುವ ಪ್ರತಿಭೆ ಯಾರಪ್ಪನ ಸತ್ವವಲ್ಲ ಎಂಬಂತೆ ತಮ್ಮ ಧ್ಯಾನದ ಶಕ್ತಿಯಿಂದ ತಮ್ಮ ಪ್ರತಿಭೆ ಮೂಲಕವಾಗಿ ಸಾಧನೆಯಾಗಿದ್ದಂಥ ಈ ವೇದಿಕೆಯ ಮೇಲೆ ಉಪಸ್ಥಿತಿರುವ ಎಲ್ಲ ಹಿರಿಯರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ, ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಲಿಕ್ಕೆ ಕಾರಣೀಭೂತರಾದಂಥ ಈ ಮಠದ ಈ ಗ್ರಾಮದ ಎಲ್ಲ ಹಿರಿಯರಿಗೂ ಹಾಗೂ ಸೇವಾಕರ್ತರಿಗೂ, ಮುಂದೆ ಕುಂತಂಥ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿ. ಈ ಚಿಮ್ಮಡ ನಾಡು ಅಂತ ಅಂದ ಆಧ್ಯಾತ್ಮದ ಲೋಕ ಅಂತ ಕರೀತಾರೆ. ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ತಾವೆಲ್ಲರೂ ಆಧ್ಯಾತ್ಮದ ಚಿಂತನೆಯನ್ನು ಕೇಳ್ತಾ 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 ಹೊಳ್ಳಿ ನೀವು ಪ್ರವಚನ ಮಾಡೋಂಗೆ ನೀವು ರೆಡಿ ಆಗಿರಿ, ಹೌದಲ್ರಿ? ಆದರೂ ನಿಮ್ಮ ಗುಣ ಎಷ್ಟು ನಾನು ಮೆಚ್ಚಬೇಕು ಅಂತ ಅಂದರೆ, ಎಷ್ಟೋ ಜನಗಳು ಬಂದು ನಿಮ್ಗೆಲ್ಲರಿಗೂ ಆಧ್ಯಾತ್ಮದ ಜ್ಯೋತಿಯನ್ನು, ಮಾತನ್ನು, ನುಡಿಯನ್ನು ನಿಮ್ಗೆಲ್ಲರಿಗೂ ಉಣಬಡಿಸ್ತಾರೆ. ಅದನ್ನೆಲ್ಲವನ್ನು ಕೇಳ್ತೀರಿ, ಆದರೂ ಏನು ಗೊತ್ತಿಲ್ದಂಗೆ ಸುಮ್ಮನೆ ಕುಂದೋರ್ತೀರಿ ಮುಂದೆ. ಅದು ಭಾಳ ಖುಷಿ. ಯಾಕಂತ ಅಂದ್ರೆ ನೀವು ಬೆಳಗಾವಿ ಸೈಡ್ ಬಂದ್ರೆ ನಮ್ಮ ನಾಗನೂರು ಮಠ ಅಂತ ಐತಿ, ಅಲ್ಲಿ ಅಕ್ಕನ ಬಳಗ ಅಂತ ಶ್ರಾವಣ ಮಾಸ ಪ್ರವಚನ ಮಾಡ್ತೇವೆ. ನಾವೇನು ಹಿಂಗೆ ಪ್ರವಚನ ಮಾಡಾಕತ್ರ ಮುಂದೆ ಅವ್ರು ಬಂದು ಅಜ್ಜರ ಮುಂದೆ ಇದಕ್ಕೈತಿ ಹೇಳ್ತೀವಿ ನೋಡ್ರಿ ಅಂತಾರ, ಹೌದಲ್ರಿ? ಅದು ಭಾಳ ಡೇಂಜರ್. ಅದು ನೀವು ಹಂಗಲ್ಲ. ನಿಮ್ಮೆಲ್ಲರನ್ನು ನೋಡಾಕಂತ ನನಗೆ ಹಿಂಗೆ ಖುಷಿ ಅನ್ಸಾಕತ್ತಲ್ಲ. ನಾ ಏನು 3 ವರ್ಷದಿಂದ ಬಂದು ನಿಮ್ಗೇನು ಪ್ರವಚನ ಮಾಡಾವತ್ತಿ ನಿಮ್ಗೆಲ್ಲರೂ ನೋಡಿದ್ನಲ್ಲ, ನೀವೇನು ಏರಿಲ್ಲ ಕೇಳಿಲ್ಲ, ಹಂಗಾದ್ರೆ ಸ್ವಾಮಿಗಳು ಅಜ್ಜಾರು ಹಂಗದಾರ, ನೀವು ಹಂಗೆ ಕರಿಗಿಲ್ಲ ಏರಿಲ್ಲ, ಅಷ್ಟ ಕಾಯ್ಕೊಂಡಿರಿ. ಅಂದ್ರೆ ನಿಮ್ಮದು ಎಷ್ಟು ಒಂದು ಆರೋಗ್ಯದ ಮೇಲೆ ಗಮನ ಐತೆ ಅಂತ. ಇಲ್ಲಿ ಅಜ್ಜವರು ಆಶೀರ್ವಾದ ಮಾಡಿದ್ರು. ಇಲ್ಲಿ ನಿಮ್ಮ ಪ್ರವಚನ ಮಾಡೋ ಹೊತ್ತಿಗೆ ಅಜ್ಜವ್ರು ಆತು, ನಮ್ಮ ಮಂಜಣ್ಣವ್ರು ಆತು ಒಂದು ಮಾತು ಹೇಳಿದ್ರು. ನನ್ನ ಪರಿಸ್ಥಿತಿ ಭಾಳ ಕಷ್ಟ ಇತ್ತು, ಅದರಿಂದ ಪ್ರವಚನ ಮಾಡಾಕ್ತಿದ್ದೆ. ಅಜ್ಜವ್ರು ಅಂದರು, ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ಈ ಅಜ್ಜನ ಮಠಕ್ಕೆ ನೀವು ಇಲ್ಲಿ ಪ್ರವಚನ ಮಾಡಿರಿ ಅಂತ ಅಂದ್ರೆ ಮುಂದೊಂದು ದಿನಕ್ಕೆ ನಮ್ಮ ಕೈ ಸಿಗಂಗಿಲ್ಲ ಅಂತ ದೊಡ್ಡ ಪೀಠಕ್ಕೆ ಹೋಗ್ತೀರಿ ಅಂತ ಅಂದು ನಮ್ಮ ಚಿಮ್ಮಡ ಅಜ್ಜವ್ರು ಅಂತಿದ್ರು. ಮತ್ತು ಗುರು ತಾಕ ಶಿಷ್ಯ ಮಂಜಣ್ಣ ಅಂದ, ಅಜ್ಜರ ಈ ಮಾತು ಬೇಕಾದ್ರೆ ಬಾಣ್ಯ ಬರಕೊಡ್ತಾನೆ, ನೀವು ಇನ್ನೊಂದು 1 ವರ್ಷ ಇಲ್ಲಿ ಬಿಟ್ಟು ಹೋದ್ರಿ ಅಂತ ನಮ್ಮ ಫೋನ್ಯಾಗ ಸಿಗಂಗಿಲ್ಲ ಅಂತ ಸಿಟ್ಟಿಗಳಾಕತ್ತಾವ. ಏನು ರೀ ಮರ್ತ ಬಿಟ್ರ? ಇದಕ್ಕೆ ಹೇಳೋ ಕಾರಣ ಏನು ಅಂತ ಅಂದ್ರೆ, ಈ ಒಂದು ಚಿಮ್ಮಡದ ಈ ಒಂದು ಭೂಮಿಯ ಮಣ್ಣಿನಲ್ಲಿ ಒಂದು ತಾಕತ್ತೈತಿ. ಈ ಭೂಮಿಯ ಈ ಮಠದೊಳಗಿರುವಂತಹ ಕರ್ತೃತ್ವ ಶಕ್ತಿ ಅನ್ನೋದು ಭಾಳ ಪವರ್ ಐತಿ. ನಾವೆಲ್ಲ ಕಡೆ ಎಲ್ಲ ಭೂಮಿಗೆ ಹೋಗಿ ಬರ್ತೇವೆ. ಒಂದು ಕಡೆ ನಾಡಿಗೆ ಹೋದ್ವಿ ಅಂತಂದ್ರೆ ಬರುವಾಗ ಸ್ನಾನ ಮಾಡಿ ಒಳಗೆ ಬರ್ತೇವೆ. ಒಂದು ಭೂಮಿಗೆ ನಾವು ಹೆಜ್ಜೆ ಇಡಬೇಕಾಗಿತ್ತಂದ್ರೆ, ಒಂದು ಜಗಕ್ಕೆ ಹೋಗ್ಬೇಕಾಗಿತ್ತಂದ್ರೆ ಸ್ನಾನ ಮಾಡಿ ಅಲ್ಲಿ ಹೋಗ್ತೀವಿ. ಆದ್ರೆ ಇಲ್ಲಿ ಅಂತ ಶಕ್ತಿ ಐತಿ ಅಂತ ಅಂದ್ರೆ ಸ್ನಾನ ಮಾಡಿ ಬರೋದು ಅಷ್ಟ ಅಲ್ಲ, ನಿನ್ನೊಳಗಿರುವಂತ ಕರ್ಮವನ್ನು ಹೊರಗೆ ಇಟ್ಟು ಬಂದ್ರೆ ಅಂತ ಅಂದ್ರೆ ನಿನ್ನ ಜೀವನದಾಗ ಜೇನನ ತುಪ್ಪದಂತ ಸವಿ ಆದಂತ ಆಶೀರ್ವಾದ
ಈ ಭೂಮಿ ಒಳಗೆ ಸಿಗ್ತತಿ, ಈ ಮಠದೊಳಗೆ ಸಿಗ್ತತಿ ಅನ್ನೋದು ಪ್ರೂವ್ ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ಏನು ಅಂತ ಅಂದ್ರೆ ಸೇವಾ ಅನ್ನೋದು. ಗುರುವಿಗೆ ತಕ್ಕ ಶಿಷ್ಯನಾಗಬೇಕು. ಏನ್ರಿ? ಗುರುವಿಗೆ ತಕ್ಕ ಶಿಷ್ಯನಾಗಬೇಕು. ಇಲ್ಲ ಅಂತ ಅಂದ ಶಿಷ್ಯರಿಗೆ ತಕ್ಕಂತ ಗುರು ಆಗ್ಬೇಕಂತ. ಎರಡು ಆಗ್ಬೇಕಂತ. ಒಂದು ಶಿಷ್ಯನ ಆಗ್ಬೇಕು, ಇಲ್ಲ ಶ್ರೇಷ್ಠ ಒಬ್ಬ ಶಿಷ್ಯರಿಗೆ ಗುರು ಆಗ್ಬೇಕಂತ. ನೀವು ಹೆಂಗಿದ್ದೀರಿ ಅಂತ ಅಂದ್ರೆ ಶ್ರೇಷ್ಠ ಗುರುಗಳು ಇಲ್ಲಿ ಮುಂದೆ ಕೂತಾರ, ಅದಕ್ಕೆ ಹೆಚ್ಚಾಗಿ ಶ್ರೇಷ್ಠ ಆದಂತ ಶಿಷ್ಯರು ನೀವೆಲ್ಲರೂ ಮುಂದೆ ಕೂತ್ಕೊಂಡಿದ್ದೀರಿ. ಅದಕ್ಕೆ ಇಷ್ಟೆಲ್ಲ ಸಾಮರಸ್ಯವಾಗಿ ಹೊಂಟೈತಿ. ಇಷ್ಟು ದಿನ ನೀವು ಶರಣ ಬಸವೇಶ್ವರರು ಜನನ ಅಂತ ಹಿಡ್ಕೊಂಡು ಅವ್ರು ಹೆಂಗ ಕೈಲಾಸದಂತ ನಂದಿ ಬಸವೇಶ್ವರ ಯಾವಾಗ ಸಮಾಜ ಕಲುಷಿತಗೊಳ್ತೈತಿ, ಯಾವ ಸಮಾಜದೊಳಗ ಅನಾಚಾರಗಳು ಅತ್ಯಾಚಾರಗಳು ನಡೀತಾವ, ಯಾವ ಸಮಾಜದೊಳಗ ಅನೈತಿಕತೆ ನಡೀತಾವ, ಅವಾಗ ಆಯಾ ಸಮಯಕ್ಕೆ ಒಬ್ಬ ಮಹಾತ್ಮರು, ತಪಸ್ವಿಗಳು, ಯೋಗಿಗಳು ಆ ಭಗವಂತ ಈ ಭೂಮಿಗೆ, ಈ ಭೂಲೋಕಕ್ಕೆ ಕಳಿಸ್ಕೊಡ್ತಾನ. ಹಂಗ ಶರಣ ಬಸವೇಶ್ವರರು ಆ ಪರಮಾತ್ಮ ನಂದಿ ಸ್ವರೂಪದಾಗ ಕಳಿಸ್ಕೊಟ್ಟ ಅಂತ ನೀವು ಕೇಳಿರ್ತೀರಿ. ಕೇಳಿರಿ ಇಲ್ಲ? ನಂದೀಶ್ ಹೆಂಗ್ ಹುಟ್ಟಿದ? ಇದು ಶರಣ ಬಸವೇಶ್ವರ ಹೆಂಗ್ ಹುಟ್ಟಿದ್ರು? ಹಡದ ತಾಯಿಕ್ಕಿಂತ ಪಡದ ತಾಯಿ ಎದಿಯೊಳಗೆ ಹಾಲು ಬಂದು. ಜಗತ್ತಿನೊಳಗೆ ಎಷ್ಟು ಅದ್ಭುತ ಅಂತ ಅಂದ್ರೆ ಹಡದ ತಾಯಿಯ ಎದಿಯೊಳಗೆ ಹಾಲು ಬರೋದನ್ನು ಜಗತ್ತು ಜಾಹೀರಾತಾಗೈತಿ. ಆದ್ರೆ ಹಡದ ತಾಯಿ ತಂಗಿ ಆದ್ರೆ ಪಡದ ತಾಯಿ ಅಕ್ಕಾಗಿರ್ತಾಳೆ. ಹಡದ ತಾಯಿಕ್ಕಿಂತ ಪಡದ ತಾಯಿ ಹಾಲನ್ನು ಉಣಿಸ್ತಾಳ ಅಂತ ಈ ಒಂದು ಆಧ್ಯಾತ್ಮದೊಳಗೆ ಎಷ್ಟು ತಾಕತ್ತೈತ್ರಿ. ಶರಣ ಬಸವೇಶ್ವರ ಜನ ಅಲ್ಲಿಂದ ಪವಾಡ ಮಾಡ್ತಾರ ಅವ್ರು. ಅದಕ್ಕೆ ಯುಗ ಪುರುಷ ಅಂತ ಕೇಳ್ತಾರ, ಅವರು ಜ್ಞಾನಿಗಳು, ತಪಸ್ವಿಗಳು ಅಂತ ಕೇಳ್ತಾರೆ. ಒಬ್ಬ ಮಹಾತ್ಮ ಹುಡ್ತಾನ ಅಂತ ಸಾಮಾನ್ಯವಾಗಿ ಹುಟ್ಟಂಗಿಲ್ಲ, ಏನೋ ಒಂದು ಗುರುವನ್ನು ಕೊಟ್ಟು ಹೋಗ್ತಾನೆ. ಶರಣ ಬಸವೇಶ್ವರ ಅಷ್ಟೆಲ್ಲ ಮಾಡಿದ್ರು ಈ ಒಂದು ಸೂರ್ಯ ಚಂದ್ರ ಇರೋವರೆಗೂ ಎಷ್ಟು ಸತ್ಯನೋ, ಈ ಸೂರ್ಯ ಚಂದ್ರ ಇರೋವರೆಗೂ ಅವ್ರ ಹೆಸರು ಉಳಿತೈತಿ ಅಂತ ಅಂದ್ರೆ ಅವ್ರಿಗೆ ಆ ಒಂದು ಶಕ್ತಿ ಬರುವುದಕ್ಕೆ ಕಾರಣ ಯಾವುದು ಅಂತ ಅಂದ್ರೆ ಗುರು ಲಿಂಗ ಜಂಗಮರ ಸೇವಾ ಅನ್ನೋದು ಅವ್ರನ್ನ ಇಷ್ಟೆಲ್ಲ ಉತ್ತುಂಗಕ್ಕೆ ಬೆಳೆಸ್ತಾರೆ. ಅದಕ್ಕಾಗಿನ ಹೇಳ್ತಾರ, ಈ ಜಗತ್ತಿನೊಳಗೆ ಶ್ರೇಷ್ಠವಾದಂತ ಸ್ಥಾನ, ಶ್ರೇಷ್ಠವಾದಂತಹ ಒಂದು ಶಕ್ತಿ ಎಲ್ಲಿಯಾದ್ರೂ ಸಿಗ್ತೈತಿ ಅಂತ ಅಂದ್ರೆ ಅದು ಗುರುವಿನ ಪಾದ ಅನ್ನೋದು ನಾವ್ ಯಾವತ್ತು ಮರಿಬಾರ್ದು. ನಾನು ಅವಾಗೂ ಇದನ್ನ ಹೇಳೇನಿ, ಇದು ಅದನ್ನ ಹೇಳ್ತೇನೆ. ಯಾಕಂತ ಅಂದ್ರೆ ಹಡದ ತಂದೆ ತಾಯಿಗಳು ದೇವರು ದೇವರು ದೇವರು, ಹಡದ ತಂದೆ ತಾಯಿ ಮುಂದೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಆದ್ರ ಹಡದ ತಂದೆ ತಾಯಿಗಳು ಮನಸ್ಸಿನೊಳಗೆ ಸ್ವಲ್ಪ ಆದ್ರೂ ಸಣ್ಣ ಮಗ ದೊಡ್ಡ ಮಗ ಅನ್ನೋ ಭೇದ ಭಾವ ಬರ್ತೈತಿ ವಿನಃ, ಆದ್ರ ಒಬ್ಬ ಗುರುವಿನ ಮನಸ್ಸಿನೊಳಗ ತನ್ನ ಶಿಷ್ಯ ಯಾವುದೇ ಜಾತಿ ಇರ್ಲಿ, ಯಾವುದೇ ಪಂಥ ಇರ್ಲಿ, ಒಬ್ಬ ಶಿಷ್ಯ ಅದಾನಂತ ಅಂದ್ರೆ ಯಾವುದೇ ಕಲ್ಲು ಮಸಿಳುವಂತಹ ಒಂದು ಆಶೀರ್ವಾದ ಆಕತ್ತೆ ಅಂದ್ರೆ ಅದು ಗುರುವಿನ ಪಾದದೊಳಗೆ ಗುರುವಿನ ಅಂತ ಕಥ. ಅದಕ್ಕಾಗಿ ಗುರು ಬಹಳ ಶ್ರೇಷ್ಠ. ಅದಕ್ಕಾಗಿ ಗುರುವಿಗೆ ತಕ್ಕ ಶಿಷ್ಯನಾಗಿ ಸೇವೆಯನ್ನು ಮಾಡಬೇಕು. ಗುರು ಶಿಷ್ಯ ಪರಂಪರೆಗಳು ಬಹಳ ಅದ್ಭುತವಾಗಿ ನಮ್ಮ ದೇಶದೊಳಗೆ ಅತಿ ಹೆಚ್ಚಾಗಿ ಸ್ಥಾನವನ್ನು, ಶಕ್ತಿಯನ್ನು ಪಡೆದಂತ ರಾಜ್ಯ ಅಂದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ. ಆ ಕರ್ನಾಟಕ ರಾಜ್ಯದೊಳಗೆ ಅತಿ ಹೆಚ್ಚಾಗಿ ಗುರು ಶಿಷ್ಯ ಪರಂಪರೆ ಕಾಣ್ತೇವೆ ಅಂತ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಗುರು ಶಿಷ್ಯ ಭಾಳ ಬಂದೇವಿ. ಮತ್ತೆ ನೀವು ಬೆಂಗಳೂರು ಸೈಡ್ ಹೋದ್ರೆ ಸ್ವಾಮಿ ಅಂತಂದು ತಲೆ ಅವ್ರು ತಿರುಗಿ ನೋಡಂಗಿಲ್ಲ, ಅವ್ರು ಇವ್ರ ತಿರುಗಿ ನೋಡಂಗಿಲ್ಲ. ಹೆಂಗ ಗಂಡ ಹೆಂಡತಿಗಳು ಹೆಂಗ ಸಂಬಂಧ ಇರ್ತದ ಹಂಗ ಗುರು ಶಿಷ್ಯ ಸಂಬಂಧನ ಅಷ್ಟೇ ಗಟ್ಟಿಯಾಗಿರ್ತದೆ. ಅದಕ್ಕಾಗಿ ಹೇಳ್ತಾರೆ, ಒಬ್ಬ ಗುರು ಇದ್ನ ಅಂತ ಅಂದ್ರೆ ಯಾವ ತರ ನಮ್ಮಂತಕ್ಕ ಶಕ್ತಿ ಬರ್ತೈತಿ ಅಂತ ಅಂದ್ರೆ, ಯಾವ ಪರಮಾತ್ಮನಿಂದ ಬಂದಂತ ಈ ಜೀವಾತ್ಮವನ್ನು ಈ ಭೂಲೋಕಕ್ಕೆ ಬಂದಿರ್ತೈತಿ, ಒಳ್ಳೆ ಪರಮಾತ್ಮನನ್ನು ನಾವು ಸೇರಬೇಕಾಗಿತ್ತು ಅಂತ ಅಂದ್ರೆ ಮತ್ತು ನಾವು ಗುರುವಿನ ಪಾದ ಹಿಡಿದಾಗ ಮಾತ್ರ ಆ ಪರಮಾತ್ಮನ ದರ್ಶನ ಆಗಕ್ಕೆ ಸಾಧ್ಯ ಐತಿ. ಅದಕ್ಕಾಗಿನ ನಮ್ಮ ಶರಣರು ಅದ್ಭುತವಾಗಿ ಹೇಳ್ತಾರೆ. ಎಲ್ಲಾ ಮಹಾತ್ಮರು, ಶರಣ ಬಸವೇಶ್ವರರು ನೋಡಿದ್ರಲ್ಲ, ರಾಕ್ಷಸ ಬಂತು, ಅವ ಯಾವುದೋ ಒಬ್ಬ ಋಷಿಗಳು ತಪಸ್ಸು ಕುಂತಾಗ ಕಾಲ ಬಡಿಸಿದ ಅಂತ ಅಂದು ಅವರ ತಪಸ್ಸಿನ ಒಂದು ಜ್ಞಾನದವನ್ನು ಅವರಿಗೆ ಕಾಲ ಬಡಿಸಿ ಅದನ್ನು ಭಂಗ ಮಾಡಿದ ಅಂತ ಅಂದು ನೀನು ಬ್ರಾಹ್ಮ ರಾಕ್ಷಸ ಆಗುವಂತ ಒಂದು ಶಾಪ ಅದಕ್ಕೆ ಬ್ರಾಹ್ಮ ರಾಕ್ಷಸ ಆದ. ಒಳ್ಳಿ ಆ ಬ್ರಾಹ್ಮ ರಾಕ್ಷಸ ಇರುವಂತಹ ಆ ಒಂದು ರಾಕ್ಷಸ ಗುಣವನ್ನು ಬಿಟ್ಟು ಮನುಷ್ಯತ್ವಕ್ಕೆ ಬರಾಕ ಮತ್ತು ಹೊಳ್ಳಿ ಗುರುವಿನ ಪಾದ ಸ್ಪರ್ಶ ಆದಾಗ ಅವ ಮನುಷ್ಯನಾದ.
ಅಂದ್ರೆ ಒಬ್ಬ ಗುರುವಿನಂತ ಅಷ್ಟು ತಾಕತ್ತಿರ್ತೈತಿ. ಅದಕ್ಕೆ ಅದ್ಭುತವಾಗಿ ಜೇಡರ ದಾಸಿ ಮಾರಿರ ಒಂದು ವಚನವನ್ನು ಹೇಳ್ತಾರೆ ನೋಡ್ರಿ. ಹಿಂದಿನ 12ನೇ ಶತಮಾನದಾಗನ ಶರಣರು ಎಲ್ಲವನ್ನು ಹಿಟ್ಟುಗಿದ್ದಾರೆ, ಹೇಳುಗಿದ್ದಾರೆ. ಎಷ್ಟು ಅದ್ಭುತವಾಗಿ ಹೇಳ್ತಾರಂತ ಅಂದ್ರೆ, ಒಬ್ಬ ಗುರುವಿನ ಸಂಘ ಮಾಡಿದ್ರೆ, ಒಬ್ಬ ಗುರುವಿನ ಪಾದ ಸ್ಪರ್ಶ ಮಾಡಿದ್ರೆ, ಒಂದು ಗುರುವಿನ ಅನುಗ್ರಹ ಆತಂತ ಅಂದ್ರೆ ಏನು ಬೇಕಾದಾಕತ್ತಂತ ನೋಡ್ರಿ. ತಿಪ್ಪಿ ಹೋಗಿ ಒಬ್ಬರಿಗೆ ಆಕತ್ತಂತ, ಜೀವನನ ಬದಲಾಗಿಸ್ತಂತ. ಅಷ್ಟು ಶಕ್ತಿ ಗುರುವಿನಂತ ಕೈತಿ ಅಂತ ವಚನದಾಗ ಹೇಳ್ತಾರೆ. ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದಡೆ. ಏನ್ರಿ? ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದಡೆ. ಆ ತೃಣವೆಲ್ಲ ಆ ಕೆಂಡವ ನುಂಗುವಂತೆ ಗುರು ಚರಣದ ಮೇಲೆ ತನು ತೃಣವನ್ನಿರಿಸಿದಡೆ ಆ ತನುವೆಲ್ಲ ಲಿಂಗಮಯ ಕಾಣ ರಾಮನಾಥ ಅಂತ ಹೇಳ್ತಾರೆ. ನಿಮ್ಗೆ ಅರ್ಥ ಆತೋ ಇಲ್ಲೋ? ಸುಮ್ಮನೆ ಹಿಂಗೆ ಹಾಕ್ಬೇಡ್ರಿ. ನಡಿ ಅಂತ ಹತ್ತು ಹಿಂಗೆ ಸುಮ್ಮನೆ ಹಾಕ್ತಿರ್ಬೇಕು. ಯಾಕಂದ್ರೆ ದೃಢ ಇರ್ತದೆ, ಸುಮ್ಮನೆ ಹೋಗ್ಬೇಕು ಲೈನ್ ಹಿಡ್ಕೊಂಡು ಅಂತ. ಹೌದಲ್ರಿ? ಏನು ಹೇಳ್ತಾರೆ? ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ. ಇವಾಗ ಗ್ಯಾಸ್ ಐತೆ ಏನು ಖಾಲಿ ಆಗ್ಯಾವ? ಮನ್ಯಾಗ ಖಾಲಿ ಆಗ್ಯಾವ. ಲೈನ್ ಹಚ್ಚಾಕತ್ತೀರಿ? ಇನ್ನೂ ಬಂದಿಲ್ಲ ನಿಮ್ಮ ಪರಿಸ್ಥಿತಿ, ಇನ್ನೂ ಬಂದಿಲ್ಲ. ನೀವು ನಮ್ಮ ಇಲ್ಲೇ ಜಮಖಂಡಿ ಬಿಜಾಪುರ ಗಜ್ಜಾರ ಲೈನ್ ಹಚ್ಚಕತ್ತಾರ್ರಿ ನೋಡ್ರಿ. ನಿಮ್ಗೊಂದು ಮಾತು ಹೇಳಿದ್ದಿಲ್ಲ, ಒಂದು ಈ ಜಗದಾಗ ಒಂದು ಮಾತು ಹೇಳಿದ್ದೆ. ನಮ್ಮ ತಾಯಿಗಳು ತಂದೆಗಳು ಎಂಥ ತಪ್ಪು ಮಾಡಾಕತ್ತಾರಂತ ಅಂದ್ರೆ, ಮಕ್ಕಳನ್ನ ನೌಕರಿಗಾರ ಬೇಕಂತ ಹೂವೇನು ಬೆನ್ನತ್ತಿರಲ್ಲ, ಒಳ್ಳೆ ರಿಟರ್ನ್ ಎಲ್ಲಿ ಬರ್ತೀರಿ ಗೊತ್ತ ನೀವು? ಮತ್ತು ಎಲ್ಲಿಗೆ ಬರ್ಬೇಕ್ರಿ? ಗುಡ್ಡ ಸುತ್ತಿ ಮೈಲಾರಕ್ಕೆ ಬರ್ಬೇಕು. ನೀವು ಒಳ್ಳೆ ನೀವು ಹೆಂಗ ಸುತ್ತ ಹೊಡ್ರಿ. ಮತ್ತು ನನ್ನ ಭೂಮಿಯ ತಾಯಿಯನ್ನು ದೇವರಂದು ಭಾವಿಸಂತ ಮತ್ತು ನೀವು ನಮ್ಮ ರೈತರ ಮನ್ನಂತಕ ಬರಬೇಕು, ರೈತರಂತಕನ ಬಂದು ಜೀವ ಕೊಡ್ಬೇಕು. ಅಷ್ಟು ತಾಕತ್ತು ಒಬ್ಬ ರೈತನಿಗೆ ಐತಿ. ಹೇಳಿದ್ನಲ್ರಿ, ಯಾವುದು ನಾವು ಹೊಂಟಿದ್ದೇವಲ್ಲ ಕಾಣ್ಲಾರ ಗುಡ್ಡಕ್ಕೆ ಹೋಗಾಕತ್ತೀವಿ. ನೌಕರಿಗಾರ ಬೇಕು, ನೌಕರಿ ಹೋಗಕ್ಕೆ ನೆಮ್ಮದಿ ಜೀವನವನ್ನು ಮಾರಿ ಕೂರಿ ಅದನ್ನೆಲ್ಲ ಹೆಂಗಾಗತ್ತೆ ಅಂದ್ರೆ ಹೆಣ್ಣು ಗಂಡು ಅಂತ ವ್ಯಾಪಾರಸ್ಥ ಆಗತ್ತೆ. ನನಗಳು ಮಾಡ್ತಾರೆ ಗೊತ್ತ, ಹಂಗಾಗತ್ತವ. ಯಾಕಂತ ಅಂದ್ರೆ ಅವನು ಮತ್ತೆ ರೊಕ್ಕ ಕೊಟ್ಟು ಮಕ್ಕಳ ಕೊಟ್ಟರು ಲಂಚ ಕೊಟ್ಟು ನೌಕರಿ ಹಿಡಿದಿರ್ತಾನೆ, ಮತ್ತು ಸುಮ್ಮನೆ ನಿನ್ನ ಮಗಳು ಮಾಡ್ಕೊಂಡು ಹೋಗ್ಕಣ್ರಿ. ಬರೋದು ಬರ್ತದೆ ಹಂಗೆ ಕೊಚ್ಕೊಂಡ ಬೆಳ್ಕೊಂಡ ನಾನು ಅಂತ ಅಂದು ನಾನು ಇಷ್ಟು ಖರ್ಚು ಮಾಡ್ಯಾನಪ್ಪ, ಮತ್ತು 10 ತೊಲಿ ಬಂಗಾರ ಕೊಡ್ರಿ ನೋಡೋರು 1 ತೊಲಿ ಬಂಗಾರ ಕೊಡಸ್ ಏನ್ರಿ? ಯಾಕಂತಂದ್ರೆ ಯಪ್ಪ ಬಂಗಾರ ಎದಕ್ಕೆ ಬೇಕು ಯಪ್ಪ, ಇದ ಬಂಗಾರ ಆಗೈತೆ ನಮ್ಗೆ. ಯವ್ವ ಸಿಲಿಂಡರ್ ಪರಿಸ್ಥಿತಿ ಭಾಳ ಕೆಟ್ಟೈತಿ. ಯಾಕಂತಂದ್ರೆ ಯುದ್ಧಗಳು ನಡೆಯಕತ್ತಾವ. ನಮ್ಮ ದೇಶ ನೀವೆಲ್ಲ ಪುಣ್ಯ, ಎಷ್ಟು ಪುಣ್ಯವಂತರು ನಾವು ಭಾರತ ಭೂಮಿ ಒಳಗೆ ಹುಟ್ಟೀವಿ ಅನ್ನೋದು ಭಾಳ ಹೆಮ್ಮೆ ಪಡಬೇಕು. ಯಾವ ರಾಷ್ಟ್ರಗಳು ದೊಡ್ಡ ಸ್ಥಾನವನ್ನು ಪಡಿಬೇಕಂತ ನಂಬರ್ 1 ದೇಶ. ನಾನು ದೊಡ್ಡ ಅಣ್ಣ, ನಾನು ಚಿಕ್ಕ ಅಣ್ಣ, ಎಲ್ಲರೂ ನೀವು ಕೆಳಗ ಅಂತ ಅಂದು ಯಾವ ಭಾರತದ ದೇಶ ಪ್ರಜೆಗಳನ್ನು ಯಾವ ನಾಯಿಯ ಸ್ಥಾನದೊಳಗೆ ನೋಡ್ತಿತ್ತು, ಆ ದೇಶದ ಪರಿಸ್ಥಿತಿ ಹೆಂಗಾಗಕತ್ತ ಗೊತ್ತು? ಹಾಹಾಕಾರಗಳು ನಡೆದಾವ, ಹೊಡೆದಾಟ ನಡೆದಾವ, ಯುದ್ಧ ನಡೆದೈತಿ, ಜೀವಕ್ಕೆ ಕಿಮ್ಮತ್ತಿಲ್ಲ. ಯಾವ ರಾಷ್ಟ್ರಗಳು ನಾನು ದೊಡ್ಡಣ್ಣ ಅಂತಂದು ಹೇಳಕ್ಕಂತ ಹೊಕ್ಕಿದ್ವು, ಯಾವ ರಾಷ್ಟ್ರಗಳು ಆರ್ಥಿಕ ಸ್ಥಿತಿ ಒಳಗೆ ನಾನು ಮ್ಯಾಗ ಅದನ್ನಂತ ಹೊಕ್ಕಿದ್ವು, ಎಲ್ಲವೂ ಸತ್ಯಾನಾಶ ಆಕತ್ತಾವ. ನಾವೆಷ್ಟು ಪುಣ್ಯವಂತರು ಅಂತ ಅಂದ್ರೆ ಭಾರತದ ಭೂಮಿ ಒಳಗೆ ಹುಟ್ಟೇವಿ ಅಂತ ಅಂದ್ರೆ ಬಡತನದಾಗ ಹುಟ್ಟಿದ ಪರವಾಗಿಲ್ರಿ, ನಾವು ಗುರುವಿನ ಕೊಟ್ಟಂತ ವಾಕ್ಯವನ್ನು ಯಾವತ್ತು ತಪ್ಪಂಗಿಲ್ಲ, ನಾವು ತಿರ್ಕೊಂಬಂದ ಪರವಾಗಿಲ್ಲ, ಹಂಚ್ಕೊಂಡು ತಿಂತವನ್ನ ಸಂಸ್ಕೃತಿ ಒಳಗದಾವಲ್ಲ. ನಾವು ಇಷ್ಟೆಲ್ಲ ನೋಡ್ರಿ, ಯಾವ ಬಾಂಬ್ ಬಿದ್ದಿಲ್ಲ, ಎಷ್ಟು ಚಂದ ಕೂತ್ಕೊಂಡ್ರಿ. ಅಲ್ಲಿ ಬ್ಯಾಂಕ್ ಐತಿ ಹೊಡ್ಯಾಕತ್ತಾವ, ಆರಾಮ್ ಕೂತ್ಕೊಂಡಿರಿ, ನಕ್ಕಂತ ಕೂತ್ಕೊಂಡಿರಿ, ಗುರುಗಳು ದರ್ಶನ ಆಗಾಕತ್ತಾವ. ಹೌದಲ್ರಿ? ನಿಜವಾಗಿ ವಿಚಾರ ಮಾಡ್ರಿ, ಇಲ್ಲೊಂದು ಬಾಂಬ್ ಬಿತ್ತಂದ್ರೆ ಕುದುರ್ತೇವನ್ರಿ. ಏನು ಕೇಳ್ತೀರಿ ಅಜ್ಜರ ನೀವು? ಸಾಮಗಳು ಗೇಮು ನೋಡಂಗೆ ನಮ್ಮ ಮನ್ಯಾಗ ಹೋಗಿ ಕುಂತಿರ್ತೀವಿ, ಎಲ್ಲಿ ಹೋಗ್ರಿ ಬಿಡುವಾಗ್ರಿ ಯಾವ ಬಾಂಬ್ ಬೀಳ್ತಾವ. ಇಷ್ಟೆಲ್ಲ ಕುಂತವಿ ಅಂತ ಯಾಕೆ ಬರ್ತಂದ್ರೆ, ಇಂಥ ಮಹಾ ತಪಸ್ವಿಗಳು ಈ ಭೂಮಿ ಮ್ಯಾಗ ನಡೆದಾಡಿದ್ರು ತಪಸ್ವಿಗಳು ಅದಾರ ಅಂತ ಅಂದ್ರೆ ಇಷ್ಟು ಚಂದಾಗಿ ನಿಮ್ಮ ಮಕ್ಕ ನೀವು ನಾನು ನೋಡಂತ ನಮ್ಮ ಮಕ್ಕ ನೀವು ನೋಡತ್ತೀರಿ, ನಕ್ಕಂತ ಕೂತೀರಿ, ಪ್ರಸಾದ ಮಾಡ್ತೀರಿ, ನೆಮ್ಮದಿಯಾಗಿ ಊಟ ಮಾಡ್ತೀರಿ. ಅದಕ್ಕಾಗಿ ಗ್ಯಾಸಿನ ಪರಿಸ್ಥಿತಿ ನೋಡಿರಲ್ಲ, ಈಗ ಒಲಿ ಉರಿ ಹಚ್ಚಾಕತ್ತಿರಲ್ಲ ನೀರು ಕಾಸಾಕ, ಇನ್ನಿಲ್ರಿ ಏನು ಗ್ಯಾಸ್ ಮ್ಯಾಗ ಕಾಸಾಕತ್ತೀರಿ? ಇಲೆಕ್ಷನ್ ಮುಗಿಲ್ತಾನೆ ರೈತ ನಿಮ್ದು ಹಬ್ಬ.
ಆಗಲ್ಲ ಊಟಕ್ಕ. ಈಗ ಹೆಂಗ ನೌಕರಿಗಾರಿಗೆ ಹೆಂಗೆ ಕೊಡ್ತಾನೆ ಅಂತಿದಿರಲ್ಲ, ಎಲ್ಲರ ಗೊಬ್ಬರ ಗ್ಯಾಸ್ ಮನಿ ಅದಾವನಪ್ಪ ಅಲ್ಲೇ ಕೊಡ್ತಾನೆ ನನ್ನ ಮಗಳು ಅಂತಿರ್ತೀನಿ. ಏನ್ರಿ ಅದ ಬರ್ತೈತ್ರಿ ಇನ್ನು ಬೇಕಾರೆ ಐದು ವರ್ಷ ಭಾಳ ಏನು ಈಗ ಬರಾಕ ಸ್ಟಾರ್ಟ್ ಆಗೈತಿ. ಅಜ್ಜರ ಮಣ್ಣು ನಮ್ಮ ಬ್ರದರ್ಗೆ ಹೆಣ್ಣು ನೋಡಾಕತ್ತೀವಿ. ಅಜ್ಜರ ನಮ್ಮ ನೌಕರಿ ಗಿಕ್ರಿ ಏನು ಬ್ಯಾಡ್ರಿ, ನನ್ನ ಮಗಳು ಚಂದಿದ್ರು ಸಾಕು, ಮತ್ತೆಲ್ಲ ವ್ಯವಸ್ಥೆ ಐತಿಲ್ರಿ ಅಂತ ಕೇಳ್ಯಾರ. ಏನ್ರಿ ಯಾವ ಪರಿಸ್ಥಿತಿ? ಯಾಕಂದ್ರೆ ಅಜ್ಜರ ನೌಕರಿಗಾರ ಬೇಕಂದ್ರೆ ನೌಕರಿ ಬೇಕಾದ್ರೆ ನಾ ಪ್ರೂಫ್ ಕೊಡ್ತಾನೆ ನಿಮ್ಗೆ. ನೌಕರಿಗಾರ ಬೇಕಂದ್ರೆ ನೌಕರಿಗಾರ ಹುಡುಗಿಯರಿಗೆ 30 ವರ್ಷ ಆತ, ಮತ್ತು ಮುದುಕೆ ಅದು ಅರ್ಧ ಏಜ ಮುಗಿದ ಹಿಂಗೆ ಮಾಡ್ಕೊಂಡು ಏನು ಮಾಡಲಿ ಅಂತ ಮಗ. ನಿಜವಾಗ್ಲು ಸತ್ಯ ಇದು. ಅದಕ್ಕಾಗಿನ ನಾ ಹೇಳೋದಿಷ್ಟೇ, ದುಡ್ದು ಪರವಾಗಿಲ್ಲ, ಅವ ಕಾಯಕ ಮಾಡಿ ಜೀವನ ಮಾಡಿದ್ರು ಪರವಾಗಿಲ್ಲ, ಆದ್ರೆ ಒಳ್ಳೆ ಸಂಸ್ಕಾರವಂತರಿದ್ರ, ಒಳ್ಳೆ ಗುಣವಂತರಿದ್ರ, ಒಳ್ಳೆ ತಂದೆ ತಾಯಿಗೆ ಆ ಬೇಕಾದಂಥ ಮಗ ಇದ್ರೆ ಕಣ್ಣು ಮುಚ್ಕೊಡ್ರಿ. ಮತ್ತು ಅಜ್ಜರ್ ಹೇಳ್ಯಾರ್ತದೆ ಅಂತ ಯಾರ ಚಟಗಾರ ಕೊಟ್ಟು ಅಜ್ಜರ್ ನೀವು ಹೇಳಿದ್ ನೋಡ್ರಿ ಹೇಳೋದಕ್ಕೆ ಅಂದ್ಬಿಟ್ಟು. ಮತ್ತು ಈ ಜಗತ್ತಿನೊಳಗೆ ಅಜ್ಜರ ಅಣ್ಣರ ಚಟಗಳಿಗೆ ಪಾಸ್ ಮದುವೆ ಇರ್ತಾವ್ರ. ಚಟ ಯಾರು ಇರ್ತಾವ ನೋಡ್ರಿ, ಅವ್ರು ಚಲೋ ಹುಡುಗಿಯರ್ನ ಮದುವೆಗೆ ಇರ್ತಾವ. ಇವೆಲ್ಲ ಸಂಭಾಯ್ತಿರ್ತಾವ್ರು, ಆಸ್ತಿ ಇರ್ತೈತಿ, ಎಲ್ಲ ಇರ್ತೈತಿ, ರೈತ ಇರ್ತಾವ, ಕತ್ತಿ ದುಡಿದು ತನ್ನ ಬೆವರು ಸುರಿಸಿ ಸ್ವಾವಲಂಬಿಯಾಗಿ ಮತ್ತೊಬ್ರಿಗೆ ಅನ್ನ ಹಾಕಿ ಅಂತಾನೆ ಅವ್ರಿಗೆ ಹೆಣ್ಣು ಕೊಡೋಂಗಿಲ್ಲ. ಅಂತ ಪರಿಸ್ಥಿತಿ ಐತಿ. ಎಲ್ಲರೂ ಕೊಡ್ರಿ, ಇದೋ ನನ್ನ ಸಂದೇಶ. ಯಾಕಂದ್ರೆ ಹುಡುಗರೆಲ್ಲ ಬರ್ತಾರ, ಅಜ್ಜರ ನಮ್ಮ ರೈತರ ಮಕ್ಳಿಗೆ ಹೆಣ್ಣು ಕೊಡುವಲ್ರಿ, ನೊಂದವ್ರ ಸಂಘದ ಮಾಡಾಕಂತ ಇನ್ನು ಸ್ವಲ್ಪ ಹೇಳ್ರಿ ಎಲ್ಲಿರ ಅಂತಾರ. ಅದಕ್ಕೆ ಕೇಳಿದ್ವಿ. ಹಂಗ ಗೊಬ್ಬರದು ಗ್ಯಾಸ್ಗಳು ಆರಂಭ ಆಗ್ಯಾವ. ಹಿಂದಿನ ಕಾಲದಾಗ ನಮ್ಮ ಹಿರಿಯರೆಲ್ಲ ಮನಿ ಒಳಗೆ ಆಕಳು ಇರ್ತಿದ್ವು, ಎಲ್ಲ ಇರ್ತಿದ್ವು, ಸಗಣಿ ಗೊಬ್ಬರ ಗ್ಯಾಸ್ ಅನ್ನು ಮಾಡ್ತಿದ್ರು. ಈಗೆಲ್ಲ ಮಾಯಾಗ ಹೊಳ್ಳಿ ಮತ್ತೆ ಬರಾಕತ್ತು, ಹೊಳಿ ಉರಿ ಬಂದು. ಯಾಕಂದ್ರೆ ಹೇಳಿದ್ನಿ ಅಂತ ಅಂದ್ರ, ಉರಿಯುವ ಕೆಂಡಲ ಮೇಲೆ ತೃಣವ ತಂದಿರಿಸಿದಡೆ. ನೀವು ಕೆಂಡ ಹಾಯಿಸ್ತೀರಿ, ಬೆಳಿಗ್ಗೆ ಎದ್ದು ಗುಟ್ಲೆನ ಒಲಿ ಉರಿ ಹಾಯಿಸ್ತಿರ್ಲ, ಒಣ ಕಟ್ಟಿಗೆ ಹಿಂಗೆ ಇಟ್ಟು ಕೆಳಗೆ ಒಂದು ಸ್ವಲ್ಪ ಪುಡಿ ಇಟ್ಟು ಬೆಂಕಿ ಹಚ್ಚಿರ ಹತ್ತದು. ಒಣ ಕಟ್ಟಿಗೆ ಇಡ್ತೀರಿ, ಆ ಬೆಂಕಿ ಹಾಕತಿ, ಕೆಂಡ ಹಾಕತಿ. ಆ ಕೆಂಡದ ಮ್ಯಾಲ ನೀವು ಬೇವಿನ ಕಟ್ಟಿಗೆ ತೊಗೊಂಬಂದಿರ್ತೀರಿ, ಜಾಲಿ ಕಟ್ಟಿಗೆ ತೊಗೊಂಬಂದಿರ್ತೀರಿ, ಮಾವಿನ ಕಟ್ಟಿಗೆ ತೊಗೊಂಬಂದಿರ್ತೀರಿ, ಅದ್ರ ಒಂದು ಸ್ವಲ್ಪ ಕಸ ಹೋಗಿತೀರಿ. ಆ ಬೆಂಕಿ ಹತ್ತಿ ಕೆಂಡ ಬಿದ್ದಿರ್ತೈತಿ. ಆ ಕೆಂಡಕ್ಕೆ ನೀವು ಯಾವ ಕಟ್ಟಿಗೆ ಇದ್ರು ಕಟ್ಟಿಗೆ ಸುಮ್ಮನೆ ಇರ್ತದಂದ್ರೆ ಏನಾಕತ್ರಿ ಸ್ವಲ್ಪ ಮಾತಾಡ್ರಿ. ಪಾಪ ಅವ್ರಿಗೆ ಪ್ರವಚನ ಮಾಡಕತ್ತ ಅಂತ ಅಂತೀನಿ ನಾನು. ಹೌದು, ನಿಮ್ಮ ಇದು ಒಂಥರ ಅಧ್ಯಾತ್ಮ. ಮೈ ಆಕ್ಟಿವ್ ಇರ್ಬೇಕು, ನಗಬೇಕು, ಅಳಬೇಕು, ಪ್ರಸಂಗ ಬಂದು ಅಳಬೇಕು. ಮತ್ತು ಅಳವಾಗ ಎದಕ್ ಬರೋದ್ರಿ? ನಗುವಾಗ ಹುಯ್ಯ ಅಂತ ಅಳಾಕತ್ತ ಎದಕ್ ಬರ್ತದೆ? ಆರಾಮಾಗಿರೋ ಜೀವನ. ಏನು ಗುಡ್ ಬಂದು ಎಲ್ಲ ಅಮೇರಿಕ ಎಲ್ಲ ಯುದ್ಧ ನನ್ನ ತಲೆ ಮ್ಯಾಗನ ಐತಪ್ಪ ಅಂತ ಕುಂದ್ರಬೇಡ, ನಕ್ಕಂತಿರ್ಬೇಕು. ಇದೇ ಜೀವನ, ಇದು ಆರೋಗ್ಯ. ಏನ್ರಿ? ಆ ಕಟ್ಟಿಗೆಯನ್ನು ಕೆಂಡದ ಮ್ಯಾಗ ಇಟ್ರಿ ಏನಾಕತ್ರಿ? ಕೆಂಡ ಆಕತ್ತೆ, ಸುಟ್ಟು ಬಿಡ್ತದೆ. ಸುಟ್ಟು ಕೆಂಡ ಆಕತಿ. ನೋಡ್ರಿ, ಉರಿಯುವಂತ ಕೆಂಡದ ಮ್ಯಾಗ ನೀವು ಕಟ್ಟಿಗೆ ತಂದು ಹೋಗಿರಿ, ಕಾದಗ ತಂದು ಹೋಗಿರಿ, ಮನುಷ್ಯ ತಂದು ಹೋಗಿರ್ರಿ, ಏನಾಕತ್ರಿ? ಸುಟ್ಟು ಭಸ್ಮ ಆಕತಿ, ಕೆಂಡ ಆಕತಿ. ಹೌದಲ್ಲ? ನೋಡ್ರಿ, ಆ ಕೆಂಡಕ್ಕೆ ಎಷ್ಟು ತಾಕತ್ ಐತಿ. ಆ ಕೆಂಡ ಐತಿ ಅಂತ ನೀವು ಮಾವಿನ ಕಟ್ಟಿಗೆ ತಗೊಂಡು ಹೋಗಿ ನಿಮ್ ಕೈಯಾಗಿದ್ದಾಗ ಮಾವಿನ ಕಟ್ಟಿಗೆ ಅದ, ಆ ಕೆಂಡದ ಮ್ಯಾಗ ಹಾಕಿದ ಮ್ಯಾಗ ಮಾವಿನ ಕಟ್ಟಿಗೆ ಕೆಂಡ ಅಂತ ಹಿಡಿತೀರ ಕಾಣಿಸ್ತದನ್ರಿ? ಅದು ಮಾವಿನ ಕಟ್ಟಿಗೆನ ಕಟ್ಟಿಗೆ ಆಗಲಿ, ಬೇವಿನ ಕಟ್ಟಿಗೆನ ಆಗಲಿ, ಆ ಕೆಂಡವನ್ನು ಪರಿಶೀಲನ ಆಯ್ತು ಅಂತ ಅಂದ್ರೆ ಅದು ಮಾವಿನ ಕಟ್ಟಿಗೆ ಕೆಂಡ ಆಗಂಗಿಲ್ಲ, ಬೇವಿನ ಕಟ್ಟಿಗೆ ಕೆಂಡ ಅನ್ನಂಗಿಲ್ಲ, ಜಾಲಿ ಕಟ್ಟಿಗೆ ಕೆಂಡ ಆಗಿರಲ್ಲ, ಅದು ಬೆಂಕಿ ಕೆಂಡ ಆಗಿರ್ತದೆ. ಏನ್ರಿ? ಬೆಂಕಿ ಕೆಂಡ ಅಂತ ಕರಿಯಾಕ ಸಾಧ್ಯ. ಅದಕ್ಕಾಗಿ ಹೇಳ್ತಾರ, ಹೆಂಗ ಆ ಕೆಂಡದ ಮ್ಯಾಗ ನೀವ್ ಏನಂತಂದು ಹೋಗಿದ್ರು ಅದು ಹೆಂಗ ಕೆಂಡ ಅನಿಸತ್ತದಲ್ಲ, ಹಂಗ ಗುರು ಚರಣ ಎಂಬುವಂತ ಆ ಕೆಂಡದ ಮ್ಯಾಗ ಎಂತ ಹಸೆ ದಡ್ಡ ಅದಾನಂತ ಅಂದ್ರೂ ಯಾರು ಆ ಗುರುವಿನ ಪಾದ ಸ್ಪರ್ಶೆಯನ್ನು ಮಾಡಿ ಕಿವಿಗೊಟ್ಟು ಗುರು ಕೊಟ್ಟ ಮಂತ್ರವನ್ನು ಕೇಳ್ತಾನಲ್ಲ, ಅವ ಸಾಕ್ಷಾತ್ ಗುರು ಸ್ವರೂಪವಾಗಿ ಹಾಕನ ಅನ್ನೋದು ಶರಣ್ರಿ ಹೇಳ್ತಾರೆ. ಗುರುವಿನ ಕಡೆಗೆ ಅಷ್ಟು ತಾಕತ್ತಿರ್ತದ್ರಿ. ನೀವು ಏನೇ ಐತಿ ಅಂತ ಅಂದ್ರೆ ಅವನ ಕಿವಿಗೊಟ್ಟು ಅವ್ನು ಹೇಳಿದಂತ ಮಾತನ್ನು, ಆ ಹೇಳುವಂತ ವಾಣಿಯನ್ನು ಯಾರ ಮನಸ್ಸು ಕೊಟ್ಟ ಕಾಯಾವಾಚದಿಂದ ಗುರುವಿನ ಸ್ಪರ್ಶದಿಂದ ಕೇಳ್ತಾರ, ಶಿಷ್ಯ ಸಹಿತ ಗುರು ಆಗ್ತಾನಂತ, ಗುರು ಸ್ವರೂಪ ಆಗ್ತಾನಂತ. ಹಂಗ ಶರಣ ಬಸವೇಶ್ವರರು ಸೇವಾ ಮಾಡಿ 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 ಏನಾದ್ರು ಅಂತ ಅಂದ್ರೆ ಶರಣ ಬಸವೇಶ್ವರರು ಶರಣರಾದ್ರು.
ಅಂಥ ಶರಣ ಬಸವೇಶ್ವರರು ಗುರು ಸೇವೆ ಮಾಡುವಾಗ ಹೆಂಗ ಹರ ಮುಣಿದರೆ ಗುರು ಕಾಯನು, ಗುರು ಮುಣಿದರೆ ಹರ ಕಾಯಲಾರನು ಅಂತಾರಲ್ಲ, ಹೆಂಗ ಭಗವಂತ ಸಿಟ್ಟಿಗೆ ಆದ್ರ ಗುರು ಕಾಯ್ತಾನಂತ, ಗುರು ಸಿಟ್ಟಿಗೆ ಆದ್ನ ಅಂದ್ರೆ ಆ ಭಗವಂತ ಈ ಜಗತ್ತಿನೊಳಗೆ ಯಾರು ಕಾಯಕ್ ಸಾಧ್ಯ ಇಲ್ಲ. ಹಂಗ ಒಂದು ಸತಿ ಶರಣ ಬಸವೇಶ್ವರರು ಮನೆಯೊಳಗ ತಾನು ಕಟ್ಟಿಕೊಂಡಂತ ಧರ್ಮ ಪತ್ನಿ ಗರ್ಭವತಿ ಆಗಿರ್ತಾಳ. ಎಷ್ಟು ಆ ಒಂದು ಗುರು ಲಿಂಗ ಜಂಗಮರ ಗುರುವಿನ ಮೇಲೆ ನಿಷ್ಠೆ ಇತ್ತು ಅಂತ ಅಂದ್ರೆ, ಯಾವ ಶರಣ ಬಸವೇಶ್ವರರು ಆ ಗುರುಲಿಂಗ ಜಂಗಮರ ಸೇವೆಯನ್ನು ಮಾಡ್ತಿರ್ತಾರ, ಮಾಡುವಂತ ಪ್ರಸಂಗದೊಳಗೆ 8 ತಿಂಗಳ ತುಂಬಿದಂತ ಗರ್ಭವತಿ ಆದಂತ ಧರ್ಮ ಪತ್ನಿ ಒಳಗೆ ಕೂತ್ಕೊಂಡಿರ್ತಾಳ. ಏನ್ರಿ ನಿಮ್ಗೆ 9-8 ತಿಂಗಳು ನಿಮ್ದು ಎಲ್ಲ ಈಗ ಇಲ್ಲಿ ಬಿಡು, ಒಂದ್ 2 ತಿಂಗಳು ಆತನ ಕೈ ಹಿಂಗೆ ಬಂದಿರ್ತದೆ. ನಿಮ್ಗೆ ಹಿಂಗೆ ಇಡೀ ತವ್ರ ಮನೆಗೆ ಬಂದ್ರೆ ಇಡೀ ಊರ ಸುತ್ತಾಡ್ಕೊಂಡ್ ಬಂದಿರ್ತೀವಿ. ಯಾಕ ಅಂತ ಕೇಳಿದ್ ನಾನು. ಅಜ್ಜರ್ ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನಿರಿ ಅಂತ. ಎಲ್ರಿ ಸಾವುಕಾರ ಯಾಕೆ ಹಂಗೆ ನಿಮಗ? ಏನಿಲ್ರಿ ಅಜ್ಜರ, ಭಾಳ ಜನ ಅಂತಿದ್ರು ಯಾಕೆ ಒಂದು ಮದುವೆಗೆ 1 ವರ್ಷ ಆತ ಏನಿಲ್ಲ ಕೇಳಿ ತಲೆ ತಿಪ್ಪಾಗೈತ್ರಿ. ಅದಕ್ಕೆ ಎಲ್ಲರಿಗೂ ಹೇಳೋದಿಲ್ಲ, ಸುಮ್ಮನೆ ಹೋಗಿ ಬಂದು ನೋಡ್ಬಿಡ್ತ ಸುಮ್ಮನಾಕಾರ. ಹೌದಲ್ಲ? ಹಂಗ ಆ ಒಂದು ಶರಣ ಬಸವೇಶ್ವರರ ಧರ್ಮ ಪತ್ನಿ ಆದಂತ ಆ ಒಂದು ಆ ತಾಯಿ 8 ತಿಂಗಳ ಆ ಗರ್ಭವನ್ನು ತುಂಬಿರ್ತಾಳೆ. ಮತ್ತೆ 8 ತಿಂಗಳ ಅಂದ ಮ್ಯಾಗ ಹೇಳಾಕ ಕುಂದ್ರಾಕ ಬರ್ತತನ್ರಿ, ತ್ರಾಸ ಆಕೈತಿ. ಹೇಳಾಕ ಪಟಕ್ಕನ ಬರಲ್ಲ, ಕುಂದ್ರಾಕ ಬರಂಗಿಲ್ಲ. ಸ್ವಲ್ಪ ಹಿಂಗೆಲ್ಲ ಊರಿ ಹೇಳ್ಬೇಕು, ನಿಧಾನ ಆಗಿ ಹೋಗ್ಬೇಕು. ಹಂಗ ಆ ತಾಯಿಗೆ ಬ್ಯಾನಿ ಇರ್ತಾವ. ಆ ಒಂದು ಮನೆ ಮುಂದೆ ಜಂಗಮ್ಮ ಈ ಒಂದು ಶರಣ ಬಸವೇಶ್ವರನ ಗುರುವಿನ ಮೇಲೆ ನಿಷ್ಠೆಯನ್ನು ಪರೀಕ್ಷೆ ಮಾಡ್ಬೇಕಂತ ಅಂದು ಭವತಿ ಭಿಕ್ಷಾಂಬಿ ಅಂತಂದ ಒಬ್ಬ ಜಂಗಮ ಮೂರ್ತಿ ಕೇಳ್ತಾನೆ. ಅವಾಗ ಶರಣ ಬಸವೇಶ್ವರರು ಒಳಗಿದ್ದಂತ ಆ ಧರ್ಮ ಪತ್ನಿಗೆ ಹೇಳ್ತಾರ, ಏನ ಜಂಗಮ ಬಂದಾನ, ಪಟಕ್ಕನ ಏನ ತಂದು ನೀಡು ಅಂತ ಅಂದಾಗ ಹ್ಞೂ ಅಂತ ಅಂದು ನಿಧಾನವಾಗಿ ಎದ್ದು ಆ ತೊಗೊಂಬರಾಕ್ ಹೋಗ್ತಾನೆ. 1-2 ನಿಮಿಷ ಲೇಟ್ ಆಕತ್ ನೋಡ್ರಿ. ಯಾವಾಗ ಶರಣ ಬಸವೇಶ್ವರರು ತೊಗೊಂಬ ಅಂತಾರ, 2 ನಿಮಿಷ ಆದರೂ ಧರ್ಮ ಪತ್ನಿ ಬರಂಗಿಲ್ಲ. ಭವತಿ ಭಿಕ್ಷಾಂಬೈ ಅಂತ ಮತ್ ಜಂಗಮ್ಮ ಅಂತಾನ, ನಿನಗ ಬೇಡಪ್ಪ ನೀವು ನಿಡಂಗಿಲ್ಲ ಅಂತಂದು 2 ನಿಮಿಷ ಕಾಯಿಸಿರ ಅಂತ ಜಂಗಮ್ಮ ಅವ್ನ ಪರೀಕ್ಷೆ ಮಾಡ್ಕೊಂಡು ಹೋಗ್ಬಿಡ್ತಾನ. ಯಾವಾಗ ಆ ಜಂಗಮ್ಮ ಹೋಗ್ತಾನ, ಅವಾಗ ಆ ಶರಣ ಬಸವೇಶ್ವರರಿಗೆ ಕೋಪ ಬರ್ತೈತಿ. ಆ ಶರಣ ಬಸವೇಶ್ವರಿಗೆ ತನಗೆ ಕೂಳು ಇಲ್ಲ ಅಂದ್ರೆ ನಡಿತೈತಿ, ಆ ಕಟ್ಟಿಕೊಂಡಂತ ಆ ಧರ್ಮ ಪತ್ನಿಗೆ ಏನಾದ್ರೂ ಆದ್ರೂ ನಡಿತೈತಿ. ಆದ್ರ ಆತ ನಂಬಿದಂತ ಗುರುಲಿಂಗ ಜಂಗಮರಿಗೆ ಒಂದು ಚ್ಯುತಿ ಆದ್ರೂ ನಾವು ಸಹಿಸಿಕೊಳ್ಳಲ್ಲ, ಸಿಟ್ಟು ಬಂದ್ಬಿಡ್ತದೆ. ಯಾವಾಗ ಸಿಟ್ಟು ಬಂದತಿ ಆಕಿನ ಕರಿತಾನ ಧರ್ಮ ಪತ್ನಿಯನ್ನು. ಧರ್ಮ ಪತ್ನಿ ಎದ್ದು ಬರಾಕ ಲೇಟ್ ಆಕತಿ, ಸಿಟ್ಟಿನಿಂದ ಬೈತಾನ. ಏನ ನಿಂದು ಜಂಗಮ ಬಂದು ಮುಂದೆ ಭಿಕ್ಷೆ ಕೇಳ್ತಾ ಇದ್ದಾನ, ಎಷ್ಟೊತ್ತಾದ ಏನಾಗೈತಿ ನಿನಗ ಅಂತ ಅಂದಾಗ, ಇಲ್ರಿ ಸ್ವಲ್ಪ ಹೊಟ್ಟಿ ಎಳಾಕ ಕುಂದ್ರಾಕ ತ್ರಾಸ ಆಗಾಕತೈತೆ ಅಂದಾಗ ಶರಣ ಬಸವೇಶ್ವರ ಹೇಳ್ತಾನೆ, ನಿಮ್ಮ ಯಜಮಾನ್ರಿ ಏನು ಹೇಳ್ತಿದ್ರಿ? ಏನು ಹೇಳ್ತಿದ್ರಿ? ಅವ್ರೇನು ಹೇಳಂಗಿಲ್ಲ, ನೀವ ಹೇಳಿಸ್ತೀರಿ. ಅವ್ರು ಹೇಳಿಲ್ಲ ಚಕ್ಕಸ್ತ ಅವ್ರ ಹಾಕಿ ಬರ್ತಾರೆ, ನೀವು ಹೇಳಿಲ್ಲ ಅಂತ. ಹೌದಲ್ಲ? ಆದ್ರೆ ಶರಣ ಬಸವೇಶ್ವರ ಎಷ್ಟು ಕಠೋರವಾಗಿದ್ದ ಅಂತ ಅಂದ್ರೆ, ಹೆಂಡತಿ ಬಂದು ಕೈ ಹಿಡ್ಕೊಂಡು ಹೇಳ್ತಾರೆ, ಇಲ್ರಿ ಪಟಕ್ಕನೆ ಹೇಳಾಕ ಆಗಿಲ್ಲ, ಅದಕ್ಕೆ ತರೋದು ಲೇಟ್ ಆಯ್ತು ಅಂತ ಒಂದು ಕಾರಣ ಹೇಳ್ತಾಳ. ಶರಣ ಬಸವೇಶ್ವರ ಹೇಳ್ತಾನ, ಏನು ನಿನ್ನ ಹೊಟ್ಟಿ ಒಳಗ ಮಗು ಐತಂದ್ರೆ ಯಾಮೋ ಹೊಕ್ಕ ಜಂಗಮನ ನಿನ್ನ ಉಪವಾಸ ಕಳಿಸುವಂತ ನಿನ್ನ ಯಾಮವ ಗುರುಲಿಂಗ ಜಂಗಮನಿಗೆ ವಂಚನೆ, ಅವರಿಗೆ ದುಃಖವನ್ನು, ಅವರಿಗೆ ದ್ರೋಹವನ್ನು ಬರುವಂತ ನಿನ್ನ ತಲೆ ಒಳಗ ಅದನ್ನು ನಿನಗೆ ತಲೆ ಒಳಗಿಲ್ಲ. ಆದ್ರೆ ಗುರುಲಿಂಗ ಜಂಗಮರ ಮ್ಯಾಗಿರುವಂತ ಪ್ರೀತಿಕ್ಕಿಂತ ನಿನ್ನ ಒಳಗಿರುವಂತ ಮಗುವಿನ ಮ್ಯಾಗ ಪ್ರೀತಿ ಐತಲ್ಲ, ನಿನ್ನ ಮಗು ಹುಟ್ಟಲಂಗ ಆಗ್ಲಿ ಅಂತ ಒಂದು ಶಾಪ ಹಾಕ್ತಾರ. ಯಾರು ಹಾಕ್ತಾರ್ರಿ? ತಾನು ಕಟ್ಟಿಕೊಂಡಂತ ಆಗ್ಲಿ ಅಂತ ಶಾಪ ಹಾಕ್ತಾನ. 24 ತಿಂಗಳು ತಾಯಿ ಗರ್ಭದಾಗ ಹುಡ್ತೈತಿ. ಏನ್ರಿ ಸ್ವಲ್ಪ 1-2 ದಿನ ಹೆಚ್ಚು ಕಡಿಮೆ ಆದ್ರೆ ಬಾಯಾಗ ಎಷ್ಟು ಹೋಗ್ತೈತಿ ಮಕ್ಕಳಿಗೆ. 9 ತಿಂಗಳು 9 ದಿನದಾಗ ಡಿಲಿವರಿ ಆಗಬೇಕು. ಆಗ್ಲಿಲ್ಲ ಅಂತ ಅಂದ್ರೆ ಮೂಗು ಬಾಯಿನಾಗ ಏಸಿ ಹೋಗತ್ತಂತ ಗೊತ್ತಲ್ರಿ ಅವ. 24 ತಿಂಗಳು, ಹೌದಲ್ರಿ? 21 ದಿನ, 21 ತಿಂಗಳ ಏನಾಕತ್ರಿ? ಗರ್ಭದೊಳಗ ಮಗು ಇರ್ತೈತಿ. 21 ತಿಂಗಳು ಆದ್ರೂ ಬರಂಗಿಲ್ಲ. ತಾಯಿ
ಚಟಪಡಿಸ್ಕೊಂಡು ಸಾಯ್ತು, ಇನ್ನೇನು ಸಾಯ್ಬೇಕನ್ನೋ ತೇಜಿಗೆ ಹೊಕ್ಕಳ ಶರಣ ಬಸವೇಶ್ವರ ಕಠೋರ ಆಗ್ತಾನೆ. ನೋಡ್ರಿ, ಶರಣ ಬಸವೇಶ್ವರ ಆಧ್ಯಾತ್ಮದ ಶಕ್ತಿ, ಗುರುಲಿಂಗನ ಶಕ್ತಿ. ಆ ಒಂದು ಗುರುವಿಗೆ ನಿಂದನೆ ಮಾಡಿದ್ರು ಅಂತ ಅಂದು, ಆಕೆಗೆ ಒಂದು ಅಸಹ್ಯ ಮಾಡಿದ ಅಂತ ಅಂದು ಆಕೆಗೆ ಶಾಪ ಹಾಕ್ತಾನೆ. ಅವ್ನಿಗೇನು ಅನಿಸ್ಬೋದು. ಆದ್ರೆ ಧರ್ಮ ಪತ್ನಿ ಸಾಯುವಂತ ಲೆವೆಲ್ಗೆ ಹೊಕ್ಕಳ. ಆ ಯಾವ ಜಂಗಮ ಪರಮಾತ್ಮ ಜಂಗಮನ ಅವತಾರವಾಗಿ ಬಂದಿದ್ನಲ್ಲ, ಆ ಒಂದು ಶರಣ ಬಸವೇಶ್ವರನ ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ಮಾಡಿದ್ನಲ್ಲ, ಆ ಒಂದು ಪರಮಾತ್ಮ ಜಂಗಮಗೆ ಅನಿಸ್ತತೆ ಶರಣ ಬಸವೇಶ್ವರ ಹೆಂಡತಿ ಕಟ್ಟಿಕೊಂಡಂತ ಹೆಂಡತಿಗಿಂತ ಗುರುಲಿಂಗಮನ ಮ್ಯಾಗಿರುವಂತ ನಿಷ್ಠೆನೇ ಗೆತ್ತು ಅಂತ ಅಂದು ಜಂಗಮರು ಮತ್ತೆ ಹೊಳ್ಳಿ ಶರಣ ಬಸವೇಶ್ವರ ಮನೆಗೆ ಬರ್ತಾರ. ಶರಣಪ್ಪ ಭವತಿ ಭಿಕ್ಷಾಂಬೆ ಅಂತಾರೆ. ಶರಣಪ್ಪ ಹೋಗಿ, ಯಾಕಂದ್ರೆ ಹೆಂಡತಿ ಮಗ ಸಾಯುವಂತ ಲೆವೆಲ್ನಾಗ ಅದಾಳ, ನೀವು ಬಡ ಹೋಗಿ ಭಿಕ್ಷೆ ನೀಡಾಕ್ ಹೋಗ್ತಾನೆ. ಅವಾಗ ಶರಣ ಬಸವೇಶ್ವರರು ನೀಡಾರುವಂತ ಸಮಯದಾಗ ಆ ಜಂಗಮ ಜೋಳಿಗೆಗೆ ಹಾಕಿಸಿಕೊಳ್ಳಲ್ಲ. ಯಾಕಂತಂದ್ರೆ ಇವನು ಪದ್ಧತಿ ಐತಿ, ಗುರುಲಿಂಗ ಜಂಗಮನಿಗೆ ಉಣಬಡಿಸಿದ ಮ್ಯಾಗ ಇವನು ಪ್ರಸಾದ ಅವ ನೀಡಿಸಿಕೊಳ್ಳಲ್ಲ. ಯಾವಾಗ ನೀಡಿಸಿಕೊಳ್ಳೋಂಗಿಲ್ಲ. ಯಾಕಪ್ಪ, ನಾನು ಅಂತ ತಪ್ಪು ಏನು ಮಾಡಿದ್ದೇನೆ, ನಿನಗೆ ಉಣಿಸಲಿಲ್ಲ ಅಂದ್ರೆ ನಾವು ಉಣ್ಣಂಗಿಲ್ಲಪ್ಪ, ನಮ್ಮ ಪ್ರಸಾದ ಉಣ್ಣಂಗಿಲ್ಲ, ಯಾಕೆ ಏನಾದರೂ ತಪ್ಪಿದ್ರು ಹೇಳ್ರಿ ಅಂತ ಶರಣ ಬಸವೇಶ್ವರ ಹೇಳ್ತಾರೆ. ಅವಾಗ ಜಂಗಮ ಮೂರ್ತಿ ಹೇಳ್ತಾರೆ, ಏನಪ್ಪ, ನಾನು ಮಾಡಿದ ತಪ್ಪಿಗೆ ನಿನ್ನ ಹೆಂಡತಿಯ ಗರ್ಭದೊಳಗಿರುವಂತ, ನಿನ್ನ ಪತ್ನಿಯ ಗರ್ಭದೊಳಗಿರುವಂತ ಆ ಮಗುವಿಗೆ ಶಿಕ್ಷೆ ಕೊಟ್ಟಿಲ್ಲ ಶರಣ ಬಸಪ್ಪ. ಆ ಶಾಪವನ್ನು ನಿನ್ನ ವಾಪಸ್ ತಕ, ಆಮೇಲೆ ನನ್ನ ಜೋಳಿಗೆ ನಿನ್ನ ಭಿಕ್ಷೆಯನ್ನು ಬೇಡಿಸಿ ಹಾಕಿಸ್ಕೊಳ್ತಾನೆ ಅಂತ ಅಂದು ಆ ಜಂಗಮ ಮೂರ್ತಿ ಅಂತಾರೆ. ಅವಾಗ ಶರಣ ಬಸವೇಶ್ವರ ಅಂತಾನೆ, ಏನ್ರಿ ಜಂಗಮರ, ನಿಮ್ಗೆ ತಿಳಿಯಂಗಿಲ್ಲ, ನಿಮ್ಮಂತ ಜಂಗಮರಿಗೆ ಹಾಕಿ ನಿಮ್ಗೆ ಭಂಗನ ಮಾಡಿದಾಳ, ನಿಮ್ಮ ಕಾಯಕ ಚುಟ್ಟೆ ತರದಿದ್ದಾಳ ಅಂತ ಹೆಣ್ಮಗಳು ಆಗಿ ಧರ್ಮ ಪತ್ರಿ ಆದೇನು, ಹಡದ ತಾಯಿ ಆದ್ರೇನು, ನಿಮ್ಮರಿಗೆ ಅದನ್ನ ಮಾಡಬಾರ್ದಿತ್ತು, ಹಂಗೆ ಮಾಡ್ಯಾಳ, ಅದನ್ನ ತಕ್ಕಣಂಗಿಲ್ಲ ಅಂತಂದಾಗ ಅವಾಗ ಜಂಗಮರು ಹೇಳ್ತಾರೆ, ಯಪ್ಪ ನೋಡು ಶರಣ ಬಸಪ್ಪ, ನೀನು ಹಂಗೆ ಮಾಡಿಲ್ಲ ಅಂತ ಅಂದು ನಾನು ಪ್ರಸಾದನ ಬೇಡ, ನಾನು ಮಾಡೋಂಗಿಲ್ಲ ಅಂತ ಅಂದು ಸಿಟ್ಟು ಬರ್ತದ. ಅವಾಗ ಶರಣ ಬಸವೇಶ್ವರ ಶಾಂತಿ ಆಗಿ ಆ ಜಂಗಮರನ್ನು ಕರೀತಾರೆ. ಯಪ್ಪ, ನಂದು ತಪ್ಪಾಗೈತಿ, ಆ ಶಾಪವನ್ನು ವಾಪಸ್ ತೆಗೆದುಕೊಳ್ತೀನಿ ಅಂತ ಅಂದು ಯಾವಾಗ ಮಾತು ಕೊಡ್ತಾನೆ, ಆ ಜಂಗಮರಿಗೆ ಮಾತು ಕೊಡ್ತಾನೆ, ಅವಾಗ ಆ ಜಂಗಮ ಆ ಪ್ರಸಾದವನ್ನು ಸ್ವೀಕಾರ ಮಾಡ್ತಾನೆ. ಯಾವಾಗ ಆ ಜಂಗಮಗೆ ಆ ಜೋಗಿಗೆ ಹಾಕ್ತಾನೆ ಶರಣ ಬಸವೇಶ್ವರರು, ಅವಾಗ ಜಂಗಮರು ಹೇಳ್ತಾರಲ್ಲ, ನಿನ್ನ ಧರ್ಮ ಪತ್ನಿಗೆ ಕೊಟ್ಟಂತ ಶಾಪವನ್ನು ವಾಪಸ್ ತೆಗೆದುಕೋ ಅಂತ ಅಂದಾಗ, ಆತಪ್ಪ ಜಂಗಮರೇ, ನಿಮ್ಗೆ ಖುಷಿ ಐತಿ ಅಂತ ಅಂದ್ರೆ ಆ ಶಾಪ ಮರಳಿ ಹೋಗ್ಲಿ ಅಂತ ಅಂದ ತಕ್ಷಣ ಆ ತಾಯಿ ಒಳಗೆ ಗರ್ಭದೊಳಗಿರುವಂತ ಮಗು ಜನನ ಹಾಕೈತಿ. ಇದು ಒಂದು ಗುರುವಿನ ಮೇಲೆ ಇರುವಂತ ನಿಷ್ಠೆ, ಗುರುವಿನ ಮೇಲೆ ಇರುವಂತಹ ಶಕ್ತಿ. ಇಂಥ ಅದ್ಭುತವಾದಂಥ ಶರಣ ಬಸವೇಶ್ವರ ಪುರಾಣವನ್ನು ನೀವು ಕೇಳಾಕತ್ತೀರಿ. ಮತ್ತೆ ಇಲ್ಲೆಲ್ಲ ತೊಟ್ಲ ಕಾರ್ಯ ಭಾಳ ಆಗೈತೆ ಅಂದ್ರೆ ಭಾಳ ಆಗ್ಯಾವ್ರಿ, ಅದ್ಭುತ ಆಗ್ಯಾವ ತೊಟ್ಲ. ಇವ್ರು ಬಾರಿ ಇವ್ರ ಭಾಗಕ್ಕೆ ಹೋದ್ವಿ ಅಂತ ಅಲ್ಲಿ ನಾನು ಹೋಗಿದ್ದೆ ಒಂದ್ಸತಿ ಶರಣ ಬಸವೇಶ್ವರ ಪುರಾಣ ಹೇಳೇ ಬಂದೆ. ನಾನು ಈ ಕಡೆ ಹೋಗಿದ್ರಿ, ಅಲ್ಲೆಲ್ಲ ಹರಗೋದು ಅಂತ ಕುಂತಿ ಏನ್ ರೈತರು ಮಾಡ್ತಿರ್ಲು, ಒಟ್ಟೊತ್ತು ತೊಟ್ಲದಿಂದ ಹಿಡ್ಕೊಂಡು ಎಲ್ಲ ಪಾಟಿ ಚೀಲ, ಆ ಚೀಲ, ಈ ಚೀಲ, ಮತ್ತು ಭೂಮಿ ಹೊಡುವುದು, ಬಿತ್ತೋದು ಅವ್ರೆಲ್ಲ ಓಡ ಭಾರಿ ಅದ್ಭುತವಾಗ್ಯದ. ಅವರು ಕರ್ಕಿ ಭೂಮಿ ಒಳಗೆ ಜ್ವಾಳ ಬೆಳೆದಾರ. ಅಂತ ಶಕ್ತಿಪುರಿ ಶರಣ ಬಸವೇಶ್ವರರು ಅಂಥ ಒಂದು ಗುರು ಪರಂಪರೆ ಒಳಗೆ ತನ್ನನ್ನು ತೊಡಿಸಿಕೊಂಡು ಅಂಥ ನಿಷ್ಠೆಯನ್ನು ಮಾಡಿದಂಥ ಶರಣ ಬಸವೇಶ್ವರರು ಅಂಥ ಒಂದು ಗುರು ಶಿಷ್ಯ ಎಂಬಂತ ಈ ಒಂದು ಪರಂಪರೆ ಒಳಗೆ ಅದ್ಭುತವಾದಂಥ ಶಕ್ತಿ ಐತಿ. ಅದಕ್ಕಾಗಿ ನೀವೆಲ್ಲ ಚಿಮ್ಮಡ ಗ್ರಾಮದ ಸದ್ಭಕ್ತರು ಇಂಥ ಒಂದು ಪ್ರಭು ಮಹಾಸ್ವಾಮಿಗಳವರ ಪಾದವನ್ನು ಹಿಡಿದೀರಿ ಅಂತ ಅಂದ್ರೆ ನಿಮ್ಮ ಜೀವನ ಪೂರ್ತಿ ಸುಖಕರವಾಗಿರುವಂತಹ ಒಂದು ಆಶೀರ್ವಾದ ವಿರಕ್ತ ಅಜ್ಜನವರು, ಅಲ್ಲಂ ಪ್ರಭು ಅಜ್ಜರವರು, ನಮ್ಮ ಪ್ರಭು ಅಜ್ಜನವರ ಆಶೀರ್ವಾದ ನಿಮ್ಮ ಆಗಿರ್ತೈತಿ. ಅದಕ್ಕಾಗಿ ನೀವೆಲ್ಲರೂ ಆ ಒಂದು ಗುರುವಿನ ಮೇಲೆ ಇರುವಂತಹ ನಿಷ್ಠೆ, ಆ ಗುರುವಿನ ಮೇಲೆ ಇರುವಂತಹ ಆ ಶ್ರದ್ಧೆ, ಆ ಒಂದು ಕಾಯಕ, ಆ ಒಂದು ನಿಷ್ಠೆಯನ್ನು ಯಾವತ್ತೂ ಕಡಿಮೆ ಮಾಡಿಕೊಳ್ಬಾರ್ರಿ. ಅದಕ್ಕೆ ಸುಭಾಷಿತಗಾರಗಳು ಬಹಳ ಅದ್ಭುತವಾಗಿ ಹೇಳ್ತಾರೆ, ಕೀಟೋ ಭ್ರಮರಿ ಯೋಗೇನ ಭ್ರಮರು ಭವತಿ ನಿಶ್ಚಯ. ಒಂದು ಕೀಟ ಹೆಂಗ ಆ ಭ್ರಮರ ತನ್ನ ಕೀಟವನ್ನು ತೆಗೆದುಕೊಂಡು ಹೋಗಿ ತನ್ನ ಸ್ವರೂಪವನ್ನು ಮಾಡ್ಕತ್ತಲ್ಲ, ಆ ಕೀಟ ಹೋಗತ್ತ ಹುಯ್ ಅಂತ ಬಂದಾಗ ಯಾವ ಕೀಟ ತಲೆ ಎತ್ತಿ ನಿಂತಿರ್ತದ ಆ ಕೀಟವನ್ನು ಮಾತ್ರ ಮೂಡ್ತದ. ಯಾಕಂದ್ರೆ ಇವನನ್ನ ಯೋಗ್ಯವಾದಂತ ಶಿಷ್ಯ ಆಗಕ್ಕ ಅದಾನಂತಂದ. ಹಂಗ ಯಾವ ಭಕ್ತ ಈ ಒಂದು ಇಲ್ಲಂತ ಪೀಠದ ಒಡೆಯರಾದಂತ ಪ್ರಭು ಮಹಾಸ್ವಾಮಿಗಳವರ ಮಂತ್ರ ಉಪದೇಶ ಕಿವಿ ಕೊಡ್ತಿರಲ್ಲ, ನೀವೆಲ್ಲರೂ ಅವರ ಪರಮ ಶಿಷ್ಯರಾಗಿ ಮುಂದೆ ಉತ್ತುಂಗವಾದಂತಹ ದಾರಿಯನ್ನು ನಿಮಗೆ ಸಿಗ್ತೈತಿ. ಅದಕ್ಕಾಗಿ ನೀವೆಲ್ಲರೂ ಆ ಒಂದು ಗುರು ಶಿಷ್ಯ ಪರಂಪರೆ ಒಳಗ ನೀವೆಲ್ಲರೂ ಬದುಕ್ತಾ ಇದ್ದೀರಿ. ಇದು ಎಷ್ಟು ಹೇಳಿದ್ರು ಮುಗಲಾರದಂತ ಕತೆ. ನನಗೆ
ಸಮಯವನ್ನು ಕೊಟ್ಟಿದ್ದಾರೆ. ಆ ಸಮಯ ಮುಗೀತು ಅಂತ ಅಂದು ನಾನು ಭಾವಿಸ್ಕೊಳ್ತೇನೆ. ಯಾಕಂದ್ರೆ ಭಾಳ ಹೊತ್ತು ಮಾತಾಡೋಕ್ಕಾಗಲ್ಲ. ನಾ ಅಂತೂ ಊಟ ಮಾಡಿ ರೆಡಿಯಾಗೇ ಬಂದನಿ. ನೀವು ಪಾಪ ಇನ್ನು ಪ್ರಸಾದ ಮಾಡ್ರಿ. ಹೌದಲ್ರಿ? ಇದು ಶರಣ ಬಸವೇಶ್ವರರು ಈ ಗುರು ಶಿಷ್ಯ ಪರಂಪರೆ ಅನ್ನೋದು, ಈ ಭಕ್ತರು ಮತ್ತು ಗುರುಗಳು ಅನ್ನೋದು ಇದು ಯಾವತ್ತೂ ಮುಗಿಲಾರದಂತ ಕತೆ. ಇದು ಹೆಂಗ ಅಂತ ಅಂದ್ರೆ, ಒಬ್ಬ ಮಹಾರಾಜ ಪ್ರಜೆಗಳನ್ನು ಕರೆದಂತ, ಮುಗಿಲಾರ್ದಂತ ಯಾರು ಕಥೆಯನ್ನು ಹೇಳ್ತೀರಿ ಅವ್ರಿಗೆ ನನ್ನ ಆಸ್ತಿ ಒಳಗೆ ಅರ್ಧ ಆಸ್ಥಾನವನ್ನು ಬಿಟ್ಟು ಕೊಡ್ತಾನೆ ಅನ್ನಂತ. ಏನಂದ್ರಿ? ಯಾರು ಮುಗಿಲಾರದಂತ ಕಥೆಯನ್ನು ಹೇಳ್ತೀರಿ ಅವ್ರಿಗೆ ನನ್ನ ಅರ್ಧ ಆಸ್ಥಾನವನ್ನು ಬಿಟ್ಟು ಕೊಡ್ತೇನೆ ಅಂತಂದ್ರು. ಎಲ್ಲರ ಪಂಡಿತರು ಬಂದು ಎಲ್ಲರೂ ಸೋತ್ ಹೋಗ್ಬಿಟ್ರು. ಒಬ್ಬ ಹುಚ್ಚಿನ ತರ ಭಿಕ್ಷುಕ ಬಂದಂತ. ರಾಜರ ನಿಮ್ಮ ಪ್ರಶ್ನೆ ಏನು ಅಂದ. ಅವಾಗ ರಾಜ ಅಂದ, ಯಾರು ಮುಗಿಲಾರದಂತ ಕಥೆಯನ್ನು ಹೇಳ್ತಾರೆ ಆ ಒಂದು ಕಥೆ ಹೇಳದವ್ರಿಗೆ ಗೆದ್ದವರಿಗೆ ನನ್ನ ಅರ್ಧ ಆಸ್ತಿ ಕೊಡಾಕ್ ರೆಡಿ ಇದೆಯಾ ಅಂದ್ರು. ಯಾರ್ರಿ? ಭಿಕ್ಷುಕ ಅಂದ. ಈ ಒಂದ ಎಂತಿಂತ ಜ್ಞಾನಿಗಳನ್ನ ತಿಪ್ಪರ್ ಲಗಾಟ ಹಾಕಿ ಹೋಗ್ಯಾರ ನನ್ನ ಮುಂದೆ. ಹಿಂಗೆ ಭಿಕ್ಷುಕ ಬಂದ ಹಿಂಗ ಅಂತಲ್ಲ, ತಲೆಗಿಲಿ ಕೆಟ್ಟತನು. ಇಲ್ಲ, ನಿಂದೇನು ಪ್ರಶ್ನೆ ಅದಕ್ಕೆ ನಾನು ಉತ್ತರ ಕೊಡ್ತೇನೆ ಅಂದ್ಬಿಟ್ಲೆ ರಾಜ ಅಂದ, ಆಯ್ತಪ್ಪ ಭಿಕ್ಷುಕ, ಮತ್ತು ನೀನು ಇಷ್ಟೆಲ್ಲ ಮಾಡಾಕತ್ತೀಯ ನೋಡೋನ್ ತಡಿಪ. ಮತ್ತೆ ಯಾಕಂದ್ರೆ ಇತಿಹಾಸಗಳು ಹೇಳ್ತಾವ, ಎಲ್ಲ ಸಾಧಕರು ಯೋಗಿಗಳು ಹುಚ್ಚಿರ್ತಾರನೇ ಇರ್ತಾರ, ನಿಚ್ಚಳಾಗೆ ಇರ್ತಾರ ಒಳಗ ಅಂತ ಅಂದು. ಆಯ್ತು, ಏನು ಮಾಡ್ತಿ? ನೀ ಏನು ಕೇಳಿ ಎಲ್ಲ ಮುಗಿಲಾರ್ದಂತ ಕಥೆ ಹೇಳೋ ಅಂತ ಅಂದಿಲ್ಲ, ಅದನ್ನ ನಾ ಹೇಳ್ತೀನಿ. ಆಗ ನಿನ್ನ ಅರ್ಧ ಆಸ್ಥಾನವನ್ನು ಬಿಟ್ಟು ಕೊಡಕ್ಕೆ ನೀ ರೆಡಿ ಆಗಿರು ಅಂದ. ರಾಜ ಸಿಂಹಾಸನ ಬ್ಯಾಗ್ ಕುತ್ಕೊಂಡ. ಆಯ್ತು, ಆರಂಭ ಮಾಡು ಅಂದ. ಅವಾಗ ಭಿಕ್ಷುಕ ಸ್ಟಾರ್ಟ್ ಮಾಡಿದ. ರಾಜರೇ, ನಂದು 100 ಎಕರೆ ಹೊಲ ಐತಿ. ಎಷ್ಟೈತ್ರಿ? 100 ಎಕರೆ ಹೊಲ ಐತಿ. ಮುಂದೆ ಹೇಳು. ಆ 100 ಎಕರೆ ಹೊಲದಾಗ ನಂದು ನೀರಾವರಿ ಐತಿ. ಮುಂದೆ ಹೇಳು. ಆ ನೀರಾವರಿ ಬ್ಯಾಸಿಗೆ ಬಂತ ಅಂದ್ರೆ, ಮಳೆಗಾಲ ಹೋತಂತಾನೆ ಬ್ಯಾಸಿಗೆ ನಾ ಬಿಳಜಾಳವನ್ನು ಬಿಡ್ತೇವೆ. ಮುಂದೆ ಹೇಳು. ಆ ಬಿಳಜಾಳವನ್ನು ಬಿಡ್ತೇವೆ. ಆದ್ರೆ ಏನ್ ಮಾಡ್ತೀರಿ? ನಮ್ದು ಇಲ್ಲೇ ನೀರಾವರಿ ಕಿನಾಲ್ ಬಂದು ಹಾಯ್ದೈತ್ರಿ. ಮುಂದೆ ಹೇಳು. ಆ ಕಿನಾಲ್ ಬಾಗಿನ ದೊಡ್ಡದು ಮರ ಐತಿ. ಎಂತ ಮರ? ದೊಡ್ಡದಾದ ಮರ, ಆಲದ ಮರ. ಆಯ್ತು, ಮುಂದೆ ಹೇಳು. ಏನಿಲ್ರಿ ಮಹಾರಾಜರ, ಆ ಒಂದು ಬಂದಂತ ಪೀಕು ಫಸಲು ಬಂತು, ಕಟಿಂಗ್ ಮಾಡಿದೆ, ಕಣ ಮಾಡಿದೆ, ಆ ಕಣದಾಗ ರಾಶಿ ಮಾಡಿದೆ. ಮುಂದೆ ಹೇಳು. ಆ ಕಣ ರಾಶಿ ಮಾಡಿ ಕಣ ಹಬ್ಬ ಮಾಡ್ಬೇಕಂತ ಕುತ್ಕೊಂಡಿದ್ದೆ, ವಿಚಾರ ಮಾಡಿದ್ದೆ. ರೇಟ್ ಏರಿದು ಕೆಳಗೆ ಬಿದ್ದಿತ್ತು, ಇನ್ನು ರೇಟ್ ಏರಿದ ಮ್ಯಾಗ ಮಾರಿದ ಅಂತ ಸುಮ್ಮನೆ ಕುತ್ಕೊಂಡಿದ್ದೆ. ಮುಂದೆ ಹೇಳು. ಏನಿಲ್ರಿ ಮಹಾರಾಜರೇ, ರೇಟ್ ಏರ್ತಂತ ಕುತ್ಕೊಂಡೆ. ಆದ್ರೆ ಏನ್ ಮಾಡ್ತೀರಿ? ಆಲದ ಮರದ ಮ್ಯಾಗ ಒಂದು ಗುಬ್ಬಚ್ಚಿತ್ತು. ಏನಿತ್ತು? ಗುಬ್ಬಚ್ಚಿ ಇತ್ತು. ಮುಂದೆ ಹೇಳು. ಏನಿಲ್ರಿ ಮಹಾರಾಜರೇ, ರೇಟ್ ಏರ್ತಂತ ಕುತ್ಕೊಂಡೆ. ಆ ಗುಬ್ಬಚ್ಚಿ ಪುರ್ರ ಅಂತ ಹಾರ್ಕೊಂಡ್ ಬಂತ್ರಿ. ಎಲ್ಲಿ ಬಂತು? ಎಲ್ಲಿ ಬಂತು? ಕಣದಾಗ ಬಂತು. ಏನ್ ಮಾಡ್ತ್ರಿ? ಒಂದ ಕಾಳು ತಗೊಂಡ್ರಿ. ನಿಮ್ ಕಣದಾಗ ಬಿಟ್ರೆ ಗುಡಿನ ತುಂಬಿರ್ತಾವ. ಮತ್ ಹಿಂಗೆಲ್ಲ ತುಂಬಿಲ್ಲ. ಆಗ ಗುಬ್ಬಚ್ಚಿ ಚುಂಚಿ ಇಟ್ಟ ಐತಿ. ಒಂದ ಕಾಳು ತಗೊಂತು. ಆಯ್ತು, ತಗೊಂತು. ಮುಂದ ಪುರ್ರ ಅಂತ ಹಾರಿ ಹೋದ್ರಿ. ಎಲ್ಲಿ ಹೋತು? ಮರದಾಗ ಹೋತ್ರಿ. ಮುಂದ ಸಾವುಕಾರ ಏನ್ ಮಾಡ್ತೀರಿ? ಮತ್ ಹಾಗೆ ಪುರ್ರ ಅಂತ ಬಂದ್ರಿ. ಏನ್ ಮಾಡ್ತೀರಿ? ಕಾಳು ತಗೊಂತು. ಮುಂದ ಪುರ್ರ ಅಂತ ಮತ್ ಹಾರಿ ಹೋತ್ರಿ. ಮುಂದೆ ಹೇಳು ಅಂತ ರಾಜ ಅಂತ ಅವನಂತ. ರಾಜರ ತಲೆಗಿಲಿ ಕೆಟ್ಟದ ಸ್ವಲ್ಪ ಸಮಾಧಾನ, ಅದನ್ನ ಹೇಳಾಕತ್ತಾನಿ. ಹೇಳು. ಏನಿಲ್ಲ ಮಹಾರಾಜ, ಪುರ್ರ ಅಂತ ಬಂದ್ರಿ. ಮತ್ ಚುಂಚಿ ತಗೊಂತ ಮತ್ ಪುರ್ರ ಅಂತ ಹಾರಿ ಹೋತು. ಏನಾದ್ರಿ? ಕಣದಾಗ ಇವು ಇಷ್ಟಿರ್ತಾವೇನ್ರಿ? ರಾಶಿ ಅಂದ್ರೆ ಎಷ್ಟು? 100 ಎಕರೆ ಜ್ವಾಳ. ತಲೆ ಕೇಳ್ತಾರೆ ರಾಜಾಗ, ತಮ್ಮ ಕತಿ ಮುಂದುವರೆಸು ಅಂತ. ರಾಜ ತಲೆಗಿಲಿ ಕೆಟ್ಟ ಅದನ್ನೇ ಹೊಂಡದ ಮುಂದೆ ಹೊಂಡತಿ. ಏನು ಹೊಂಡದೆ? ಪುರ್ರ ಅಂತ ಆಗ್ಬಿಟ್ಟು ಪುರ್ರ ಅಂತ ಬರ್ತಿತ್ತು. ಇವನ್ ತಲೆ ಪುರ್ರ ಆತ್ರಿ, ಬರ್ಬಾದ್ ಆತು. ಅವಾಗ ರಾಜನ ತಲೆ ಕೇಳ್ತಾರಿ. ಯಪ್ಪ ಪುಣ್ಯಾತ್ಮ, ಕಾಲು ಬೀಳ್ತಾವ ಮುಂದೆ. ರಾಜರ ಅದೇ ಕತಿ. ಯಾವಾಗ ಮುಗಿದ? ಆ ಜ್ವಾಳ ಯಾವಾಗ ಖಾಲಿ ಹಾಕ ನೋಡ್ರಿ, ಅವಾಗ ಮುಗಿದ್ ನೋಡ್ರಿ ರಾಜರ. ಯಪ್ಪ ನನಗೆ ಕೈ ಮುಗಿತ, ನಿನಗೆ ಏನ್ ಬೇಕು? ಏನೊಂದಿದೆ ಹಂಗೆ ಮಾಡು, ಅರ್ಧ ಆಸ್ತಿ ಬಿಟ್ಕೊಡು. ರಾಜ ತಲೆಗೆ ಕೇಳ್ತಾರೆ ಬಡ ಮತ್ತೆ ನೀನು ಹುಚ್ಚಿನ ಮಾಡಿದಪ್ಪ, ನನ್ನ ಹುಚ್ಚಿಗೆ ನನ್ನ ತಲೆ ಕೆಟ್ಟು ತಗೊಂಡು ಹೋಗು.
ಇದನ್ನ ಹೇಳಿದ ಕಾರಣ ಏನು ಅಂತ ಅಂದ್ರೆ ಇದು ಗುರು ಶಿಷ್ಯ ಪರಂಪರೆ, ಮಠಗಳು, ಮಂದಿರಗಳು, ಭಕ್ತರು, ಈ ಸಂಸ್ಕೃತಿ, ಈ ಸಂಸ್ಕಾರ, ಶರಣರ ವಚನ ಸಾಹಿತ್ಯಗಳು ಇದು ಸಾಗರ ಇದ್ದಂಗೆ. ಇದು ಯಾವತ್ತೂ ಖಾಲಿ ಆಗಂಗಿಲ್ಲ. ಅದು ಹಂಗ ಬೆಳಕಂತನ ಹೋಗತಿ, ಬೆಳತಂಕನ ಹೋಗತಿ. ನಾವು ಹಂಗ ಹೇಳ್ಕಂತ ಕುಂದಿರ್ತೇವೆ, ನೀವು ಹಂಗ ಬಾಯಿ ತಕ್ಕಂತ ನಕ್ಕಂತಕ್ಕಂತ ಕೇಳ್ಕಂತ ಕುಂದಿರ್ತೀರಿ. ಇದು ಮುಗಿಲಾರೋ ಶಾಂತಿ ಏನ್ರಿ? ಮುಗಿಲಾರ ಸಂತ ಅಜ್ಜರ ಮಾತು ಮುಂದಿನ ಮತ್ತೊಬ್ರು ಚಲೋ ಪ್ರವಚನಕಾರ ಕರ್ತಾರ, ಹಾಸ್ತಾರ, ಮತ್ ಹಂಗ ಹಿಂಗ ಅಂತಾರ. ಅದ್ ನೋಡಿ ಚಪ್ಪಾಳಿ ಅಂತೀರಿ, ಮತ್ ಇಲ್ಲೇ ಜಾಡಿಸ್ತೀರಿ, ಮನೆಗೆ ಹೋಗ್ತೀರಿ. ಮತ್ ನಿಂದ ಏನಾತ, ಆಕಿಂದ ಏನಾತ, ಅವ ಹಂಗ ಬೆಳೆದ ಯಾಕೆ ನಾ ಕಣ್ಣಿಗೆ ಕಾಣಲಿಲ್ಲ, ಮತ್ ನೆಮ್ತೈತಿ ನೀವು ಮಾಡ್ತೀರಿ. ನಮ್ಮ ಅಜ್ಜನ ಪಾಪ ನಮ್ಮ ಭಕ್ತರು ಮತ್ತ ಅದ್ರ ಹೆಂಗ್ ಬರ್ತದ ಬಿಡಿ, ಮತ್ತ ಹಾಸ್ತಾರೆ. ಇದು ಹಿಂಗ ಅಧ್ಯಾತ್ಮ ಅಂದ್ರೆ ಹಿಂಗ, ಜೀವನ ಅಂದ್ರೆ ಹಿಂಗ. ಜೀವನಕ್ಕೆ ಕಷ್ಟ ಇಲ್ಲ ಅಂತ ಅಂದ್ರ ಅದು ಜೀವನ ಆಗಕ್ಕಿಲ್ಲ. ಅದು ಬರೀ ಕಷ್ಟನ ಆಯ್ತ ಅಂತ ಅಂದ್ರ ಅದು ಜೀವನ ಆಗಕ್ ಸಾಧ್ಯ ಇಲ್ಲ. ಅಲ್ಲಿ ಸುಖ ಅನ್ನೋದು ಇರ್ತೈತಿ. ಸುಖ ದುಃಖ ಅನ್ನೋದು ಎರಡು ಚಕ್ರಿಯ ಗಾಳಿ ಇದ್ದಂಗ. ಅದು ಅಚ್ಚು ಅನ್ನೋದು ನಮ್ಮ ಬದುಕು ಅನ್ನೋದು ಅಂತದ್ದು ಅನ್ನೋದು ನಾವು ಮರಿಬಾರ್ದು. ಅದಕ್ಕಾಗಿ ನಾವು ಮನುಷ್ಯರಾಗಿ ಮನುಷ್ಯತ್ವನ ಇಟ್ಟುಕೊಂಡು, ಮನುಷ್ಯರು ನೋಡಿ ಎಷ್ಟು ಅದ್ಭುತ ಅಂತ ಅಂದ್ರೆ, ಮನುಷ್ಯ ಆಕಾಶದ ಮ್ಯಾಗ ಅಕ್ಕಿಗತಿ ಹಾರಾದ ಕಲ್ತಿದ್ದಾನೆ, ಮನುಷ್ಯ ಮೀನಿನ ಗತಿ ನೀರೊಳಗೆ ಈಜಾಡೋದು ಕಲ್ತಿದ್ದಾನೆ. ಆದ್ರೆ ಮನುಷ್ಯರಾಗಿ ಬದುಕೋದಕ್ಕೆ ಕಲೀಲಿಕ್ಕೆ ಸಾಧ್ಯ ಇಲ್ಲ, ಕಲಿತೇ ಇಲ್ಲ. ಆದ್ರೆ ಒಬ್ಬ ಗುರು ಅನ್ನೋ ಏನು ಮಾಡ್ತಾನ ಅಂದ್ರೆ, ಮನುಷ್ಯನನ್ನು ಮನುಷ್ಯತ್ವ ಇಟ್ಟುಕೊಂಡು ಹೆಂಗ ಬದುಕಬೇಕು ಅನ್ನೋದನ್ನು ಒಬ್ಬ ಡಾಕ್ಟರ್ ಆದಂತ ನಮ್ಮ ಮಣಿಪುರಾದಂತ ಪ್ರಭು ಮಹಾಸ್ವಾಮಿಗಳು ಹೇಳ್ಕೊಡ್ತಾರ ಅನ್ನೋದು ನಾವು ಇವತ್ತು ಮರಿಬಾರ್ದು. ಇಂತಹ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಿಮ್ಮಡಜ್ಜನವರು 2 ತಿಂಗಳ ಮುಂಚೆನೆ ಫೋನ್ ಹಚ್ಚಾರ. ಯಾಕಂತ ಅಂದ್ರೆ ನಮ್ಮ ಮಠಕ್ಕಾಗಿ ವಿಶ್ ಮಾಡಿದ್ರು. ನಾನು ಇದನ್ನ ನೆನೆಸ್ಬೇಕು. ಇಲ್ರಿ ಅಪ್ಪರ ನಿಮ್ಮ ಆಶೀರ್ವಾದ. ಅವ್ರು ವಿಶ್ ಮಾಡಿದ್ರೆ, ಏನ್ರಿಪ್ಪ ನಮ್ಮ ಮಠಕ್ಕೆ ಬಂದು ಹೋಗಿರ್ ಕೈಗೆ ಸಿಗೋಲ್ರಿ ಅಂದ್ರು. ಯಪ್ಪ ಎಲ್ಲ ನಿನ್ನ ಅನುಗ್ರಹ ಅಂದಿನ. ಕಾರಣ ಏನಂತಂದ್ರೆ ಅವ್ರ ಆಶೀರ್ವಾದ ಮಾಡಿದ್ರು. ಈ ಪ್ರಭುಲಿಂಗಜ್ಜನ ಸ್ಥಾನದೊಳಗೆ ಯಾರ ಬರ್ತಾರ ಅವ್ರು ಯಾವತ್ತೂ ಹಂಗಾಗಲ್ಲಪ್ಪ, ಮ್ಯಾಗ ಏರ್ಕಂತ ಹೋಗ್ತಾರ ಅಂತ ಹೇಳಿದ್ರು. ಆ ಒಂದು ವಾಕ್ಯದಂತೆ ನನಗೆ ಒಂದು ಚಲೋ ಒಂದು ಸ್ಥಾನಮಾನ ಆ ಗುರುವಿನ ಕೃಪೆಯಿಂದ ನನಗೆ ಸಿಕ್ಕೈತಿ. ಅದೆಲ್ಲ ಸಿಗಾಕ ಕಾರಣ ಒಂದು ಗುರುವಿನ ಪಾದ ಪರಿಶುದ್ಧಂತ ನನಗೆ ಸಿಕ್ಕೈತಿ ಅನ್ನೋದು ಇವತ್ತು ಹೇಳಕ್ಕೆ ಭಾಳ ಖುಷಿ ಅನಿಸ್ತೈತಿ. ಅಂತಹ ಒಂದು ಮಠಕ್ಕೆ ಇಲ್ರಿಪ್ಪ ನೀವು ಚಲೋ ಸ್ಥಾನಕ್ಕೆ ಹೋಗಿರಿ, ಮತ್ತೆ ಬರ್ರಿ ನಮ್ಮ ಭಕ್ತರಿಗೆ ಒಂದೆರಡು ಮಾತುಗಳನ್ನು ಉಪದೇಶವನ್ನು ಮಾಡಿ ಹೋಗಿ ಅಂತ ಕರೆದ್ರು. ಒಂದು ಮಾತು ಎಷ್ಟೇ ನಾನು ಅಲ್ಲಿ ಬಿಡಾಕ ಪರಿಸ್ಥಿತಿ ಇಲ್ಲ. ಆದ್ರೆ ಎಷ್ಟು ಪ್ರೀತಿ ಅಂತ ಅಂದ್ರೆ, ಎಷ್ಟೆಲ್ಲ ನನಗೆ ಹಿರಿಯರು ಎಷ್ಟು ಸರಳ ಅದಾರ ಅಂತ ಅಂದ್ರೆ ಅಷ್ಟು ಪ್ರೀತಿ ಅಂತ ನನಗೆ ಕರೆದಾರ ಅಂತ ಅಂದ್ರೆ, ನಾನು ಇಲ್ಲಿ ಬರ್ಲಿಲ್ಲ ಅಂದಿದ್ರೆ ನನ್ನ ಜೀವನನ ವ್ಯರ್ಥ ಅಂತ ಅನಿಸ್ತಿತ್ತು. ಅಂತ ಪರಮ ಪೂಜ್ಯರು ದೊಡ್ಡವರು ಇದ್ರು ನನಗೆ ಫೋನ್ ಮಾಡಿ ಕರಿತೀರಂತ ಅಂದ್ರೆ ಅವ್ರ ಅಂತಃಕರಣದ ಪ್ರೀತಿಗೆ ನಾನು ಯಾವತ್ತೂ ಚಿರುಣಿನೇ ಆಗೈತಿ, ನಾನು ತೀರ್ಸಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇಲ್ಲಿ ಬಂದಿದ್ದೇನೆ. ನಿಮ್ಮ ಜೊತೆಗೆ ಸಮಯ ಭಾಳ ಆಗೈತಿ, ಆದ್ರೂ ಕರೆಸಿದ್ದಾರೆ. ನನಗೂ ಮೈಕ್ ಬಿಡುವಂತ ಚಟ ಕಡಿಮೆ ಐತಿ. ಅದಕ್ಕಾಗಿ ಕರೆಸಿದ್ದಕ್ಕೆ ಅವರು ಗೌರವದಿಂದ ಕರೆಸಿದ್ದಾರೆ. 2 ಮಾತುಗಳನ್ನು ಹೇಳಬೇಕು. ನಾಳೆಯ ದಿನ ನೀವೆಲ್ಲ ಎಷ್ಟು ಪುಣ್ಯವಂತರು ನೋಡ್ರಿ. ಗುರುಗಳ ತಂದೆಯವರಾದಂಥ ಪೂಜ್ಯ ತಂದೆಯವರಾದಂಥ ಗುರುಸಿದ್ದಯ್ಯ ಹಿರೇಮಠ ಅವರ ಶತಾಯುಷಿಗಳು 100 ವರ್ಷ ಪೂರೈಸ್ಯಾರ. ನೀವೆಲ್ಲರೂ 100 ವರ್ಷ ಯಾರು ಬದುಕ್ತೀರಿ? ಕೈ ಹತ್ರಿ. 100 ವರ್ಷ ಬದುಕ್ತೀರಿ? ಎಲ್ಲಿ ಬಾಂಡ್ ಬರೋದು ನೋಡ್ರಿ ಒಂದು ಸ್ವಲ್ಪ. ಅದ್ರೊಳಗೆ ಸ್ವಲ್ಪ ಏನೋ ಉಲ್ಲೇಖ ಮಾಡಿ ಕೊಡ್ರಿ. ಮತ್ತು ಬಾಂಡ್ ಇಟ್ಕೊಂಡು ಏನು ಮಾಡಲಿ, ನಮ್ದು ಏನೋ ಸ್ವಲ್ಪ ಸೇರಿಸ್ರಿ, ಅದಕ್ಕೆ ಲಾಭ ಆಗ್ಬೇಕಲ್ಲ. ಹಂಗ ನೋಡ್ರಿ, 100 ವರ್ಷವನ್ನು ಶತಾಭಿಷಿಗಳಾಗಿ 100 ವರ್ಷವನ್ನು ಅವರು ಪೂರೈಸಿದ್ದಾರಂತ ಅಂದ್ರೆ ಗುರುಗಳ ತಂದೆ ಬೇರೆ ಅಲ್ಲ, ಚಿಮ್ಮಡದ ಭಕ್ತರ ತಂದೆ ಬೇರೆ ಅಲ್ಲ ಅನ್ನುವಂತಹ ಆ ಒಂದು ಭಾವನೆಗಳನ್ನು ನಾವೆಲ್ಲರೂ ಇಟ್ಟುಕೊಂಡು ಅವರ ಪೂಜ್ಯ ಗುರುಗಳ ತಂದೆಯವರ ಒಂದು ನಾಳೆಯ ದಿನ ಶತಮಾನೋತ್ಸವ ಅಂತ ಕರಿತೀವಿ ನಾವು. ಶತಾಯುಷಿಗಳಾಗಿ ನಾಳೆಯ ದಿನ ಶತಮಾನೋತ್ಸವವನ್ನು ಅವರ ಮೊಮ್ಮಕ್ಕಳಾದಂಥ ನಮ್ಮ ಮಂಜಣ್ಣವರು, ಅವ್ರ ಅಣ್ಣಾಕತ್ರು, ಅವರು ನನ್ನ ಬದುಕಿಗೆ ಬೆಳಕನ್ನು ಕೊಟ್ಟಾರಪ್ಪ. ನಾನು ನನ್ನ ಹಡದ ತಂದೆಯ ಮಕ್ಕಳು ಆಗೇನೆಲ್ಲ ಗೊತ್ತಿಲ್ರಿ, ಅವ್ರಿಗಂತೂ ನನ್ನ ಮಗ ಆಗಿ ಹೆಚ್ಚಿನದಾಗಿ ನಾನು ನೋಡಿದ್ದಾರೆ. ಅದಕ್ಕಾಗಿ ನಮ್ಮ ಭಕ್ತರು ನಾವೆಲ್ಲರೂ ಆಚರಣೆ ಮಾಡ್ಬೇಕಂತ ಹಿಂಗೆ ಮಾಡೇವ್ರಿ ಅಂತ ಅಂದು ನಮ್ಮ ಮಂಜಣ್ಣವರು ಅವರ ತಮ್ಮ ಇನ್ನೊಬ್ರು ಸೇರಿಕೊಂಡು ನಮ್ಮ ಮೊಮ್ಮಕ್ಕಳು ಹಿಂಗೆ ಮಾಡ್ಬೇಕ್ರಿಪ್ಪ ಅಂದಿದ್ದಾರೆ. ತಾವೆಲ್ಲರೂ ನಾಳೆಯ ದಿನ ಅವರ ಪೂಜ್ಯ ತಂದೆಯವರಿಗೆ ಶತಮಾನೋತ್ಸವದ ಕಾರ್ಯಕ್ರಮದೊಳಗೆ ಅದ್ಭುತವಾಗಿ ಅವರನ್ನು ಗೌರವಿಸಿ ಸತ್ಕರಿಸಿ ಇನ್ನೂ ಒಂದು ಭಗವಂತ ಅವರಿಗೆ ಇರುವವರೆಗೂ ಆಯುಷ್ಯ ಆರೋಗ್ಯ ಭಾಗ್ಯ ಅವರಿಗೆ ಕೊಟ್ಟು ಕರುಣಿಸಲಿ ಅಂತ ಅಂದು ತಾವೆಲ್ಲರೂ ಹಾರೈಸ್ರಿ. ಮತ್ತು ಅಜ್ಜರ ಮತ್ತು ಅವ್ರಿಗೆ ಅಂತ ಅಲ್ಲ,
ಯಾವಾಗ ನೀವು ಅವ್ರಿಗೆ ಹಾರೈಸ್ತೀರಿ, ಅವರು ನಮ್ಮ ಮಠವನ್ನು ನಂಬಿದಂತ ಚಿಮ್ಮಡ ಗ್ರಾಮದಲ್ಲಿರುವಂತ ಎಲ್ಲಾ ಭಕ್ತರಿಗೂ ಅವ್ರಿಗಿರೋವರೆಗೆ ಯಾವ ಕಾಯಿಲೆ ಬರ್ಲಂಗ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಪ್ಪ ವಿರಕ್ತ ಮಠ ಅಂತಂದು ಅವರು ಹಾರೈಸ್ತಾರ. ಆ ಹಾರೈಕೆ ನಮ್ಗೆಲ್ಲರಿಗೆ ಶ್ರೀರಕ್ಷೆ ಆಗ್ಲಿ ಅಂತಂದು ಹಾರೈಸಿ ನನ್ನನ್ನು ಕರೆಸಿ ಇಲ್ಲಿ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಪರಮ ಪೂಜ್ಯರ ಅಡ್ದವರಿಗೆ ಧನ್ಯವಾದ ಸಲ್ಲಿಸಿ ತಮ್ಮೆಲ್ಲರ ಕಮಿಟಿಯವರಿಗೂ ಸೇವಾಕರ್ತರು ಹಿರಿಯರಿಗೂ ಇಷ್ಟ ತನಕ ಶಾಂತಿಯಿಂದ ಕೇಳಿದ್ರಲ್ಲ ಹಡ್ದವುಗಳ ನಿಮಗೂ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ನನ್ನ ಮುಗಿಸ್ತೀನಿ. ಜೈ ಬಸವ. ಗುರು ಶಿಷ್ಯರ ಪರಂಪರೆಯನ್ನ ತಮ್ಮ ಸ್ವತಃ ಅನುಭವ ಹಾಗೂ ಅನುಭವ